ಅಲ್ಲಿ ಒಳಗೆ ಪ್ರವೇಶ ಮಾಡಬೇಕು ಅಂತಂದ್ರೆ ಬಸವಣ್ಣವರ ಕಾರ್ಯಕ್ಷೇತ್ರ ಅಲ್ಲೇ ಆ ಕಲ್ಯಾಣವೇ ಒಂದು ಕೈಲಾಸ ಆಗೋ ರೀತಿ ಒಳಗೆ ಪರಿವರ್ತನೆ ಆಗಿತ್ತು. ಎಷ್ಟು ಪರಿವರ್ತನೆ ಆಗಿತ್ತು ಅಂದ್ರೆ ನಾವು ಮೊನ್ನೆ ಒಂದು ವಚನ ನೋಡಿದ್ವಿ, ಮೋಳಿಗೆ ಮಾರಯ್ಯನವರ ವಚನ. ಎಲ್ಲಿಂದ ಬಂದರು? ಕಾಶ್ಮೀರದಿಂದ ಬಂದರು. ಕಾಶ್ಮೀರದಿಂದ ಬಂದರೆ ಇಲ್ಲಿ ಭಾಷೆ ಅವ್ರಿಗೆ ಪರಿಚಯ ಇರ್ತಿತ್ತೇನೋ ಇಲ್ಲ. ಆದ್ರೆ ಇಲ್ಲಿ ಬಂದರು, ನೆಲೆಸಿದ್ರು, ಕನ್ನಡದೊಳಗೆ ವಚನಗಳನ್ನು ಸೃಷ್ಟಿ ಮಾಡಿದರು. ಎಂಥ ಅದ್ಭುತ ನೋಡಿ, ಎಂಥ ಅದ್ಭುತ. ಅಂಥ ಕಲ್ಯಾಣ ಒಳಗೆ ಪ್ರವೇಶ ಮಾಡಬೇಕು ಅಂದರೆ ಅದಕ್ಕೊಂದು ಅರ್ಹತೆ ಬೇಕು. ಎಲ್ಲರೂ ಹೋಗ್ತೇವೆ ಅಂತಂದ್ರೆ ಆಗೋದಿಲ್ಲ. ಪ್ರವೇಶ ಮಾಡಿದರೂ ಅದಕ್ಕೆ ಫಲ ಇಲ್ಲ. ಆಸೆಯ ಆಮಿಷಗಳನ್ನು ಅಳಿದವರು, ನಿಸ್ವಾರ್ಥಿಗಳು, ಸಮಾಜದ ಹಿತವನ್ನು ಬಯಸ್ತಕ್ಕಂಥವರು, ಸಕಲ ಜೀವಾತ್ಮರಿಗೆ ಲೇಸ ಬಯಸುವವರು ಒಳಗಡೆ ಪ್ರವೇಶ ಮಾಡಬಹುದು. ಉಳಿದವರ ಪ್ರವೇಶ ಮಾಡಿದ್ರೂ ಫಲ ಇಲ್ಲ. ಅಂತರಂಗ ಬಹಿರಂಗ ಸುದ್ದಿ ಆಗಿರ್ಬೇಕು. ಒಳಗೆ ಹೋಗಬೇಕು, ನಮ್ಮ ಅಂತರಂಗ ಬಹಿರಂಗ ಸುದ್ದಿ ಆಗಿರ್ಬೇಕು, ಅಂದರೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ನಾ ಅನ್ನೋ ಅಹಂಕಾರ ಬಿಟ್ಟಿರ್ಬೇಕು. ನಾನು ನೀನು ಅನ್ನುವಂಥ ಭೇದ ಭಾವವನ್ನು ಇಟ್ಕೊಂಡಿರಬಾರ್ದು. ಅಂಥವ್ರು ಒಳಗಡೆ ಹೋಗ್ಬೋದು. ಅವರು ತಮ್ಮ ವಚನ ಅಂಕಿತ ಚನ್ನ ಮಲ್ಲಿಕಾರ್ಜುನ ದೇವ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ಇವರು ಅಲ್ಲೇ ಅದು ಎಷ್ಟು ಪ್ರಸಿದ್ಧ ಆಗಿತ್ತಂದ್ರೆ ಕಾಶಿ ಮಹಾರಾಜ ಕೂಡ ಕಲ್ಯಾಣಕ್ಕೆ ಬರಬೇಕಪ್ಪ ಅನ್ನೋಂಥ ಮನಸ್ಸು ಮಾಡೋ ಮಟ್ಟಿಗೆ ಅದು ಪ್ರಚಾರ ಆಗಿತ್ತು. ಅಷ್ಟು ಸಾಮರ್ಥ್ಯ ಉಳ್ತಕ್ಕಂಥ ಒಂದು ನಗರ ಆಗಿತ್ತು ಕಲ್ಯಾಣ. ಆ ಕಲ್ಯಾಣದ ಬಗ್ಗೆ ಅಲ್ಲಮ ಪ್ರಭುಗಳು ವರ್ಣನೆಯನ್ನು ಮಾಡ್ತಾರೆ. ಇದು ಸಾಂಕೇತಿಕ ಅನ್ನೋದಕ್ಕೆ ಇದು ನಿದರ್ಶನ ಆಗ್ತದೆ. ಕಲ್ಯಾಣವೆಂಬ ಪ್ರಣತಿಯಲ್ಲಿ, ಕಲ್ಯಾಣ ಅನ್ನುವಂಥದ್ದು ಒಂದು ಪನತಿ. ಇದು ಕಲ್ಯಾಣ, ಇದೊಂದು ಪನತಿ. ಇದರೊಳಗೆ ಏನದ? ಭಕ್ತಿ ರಸವೆಂಬ ತೈಲ ಇದೆ. ಇದು ಈ ಕಲ್ಯಾಣದ ಒಳಗಡೆ ಒಂದು ಪನತಿ. ಆ ಪನತಿ ಒಳಗಡೆ ಎಣ್ಣೆ ಅದು, ಭಕ್ತಿ ರಸ ಅನ್ನುವಂಥ ಎಣ್ಣೆ ಅದು. ಭಕ್ತಿ ರಸ ಮೊನ್ನೆ ಸರ್ ಹೇಳಿದ್ರು 6 ಭಕ್ತಿ ರಸಗಳು, 6 ನಮೂನಿ ಭಕ್ತಿ ರಸ. ಅವುಗಳನ್ನು ಒಳಗೊಂಡಂಥ ಎಣ್ಣೆ ಆ ಪಂಕ್ತಿ ಒಳಗದು. ಆಚಾರವೆಂಬ ಭಕ್ತಿ ಅದು. ಭಕ್ತಿ ಅಂತ ಅದೈತಿ, ಪನತಿ, ಎಣ್ಣೆ, ಬತ್ತಿ. ಬತ್ತಿ ಅಂದ್ರೆ ಆಚಾರ. ಆಚಾರ ಅಂದ್ರೆ ನುಡಿದಂತೆ ನಡೆಯುವವರು. ಹೇಳಕ್ಕೆ ಆಚಾರ ಬದ್ನಿಕಾಯಿ ತಿನ್ನೋ ಅಂಥದ್ದು ಅಲ್ಲ. ಏನು ನಾವು ನುಡಿತೇವಿ ಹಂಗೆ ನಡಿಬೇಕು, ಹೆಂಗೆ ನಾವು ನಡಿತೇವಿ ಹಂಗೆ ನುಡಿಬೇಕು. ಅಂಥವ್ರಿಗೆ ಮಾತ್ರ ಪ್ರವೇಶ ಅನ್ನೋದು ಇಲ್ಲಿ ಬರ್ತದೆ. ಆಮೇಲೆ ಪನತಿ, ಎಣ್ಣೆ, ಬತ್ತಿ, ದೀಪ ಹತ್ತಬೇಕಲ್ಲ. ಎಂಥ ಪ್ರಕಾಶ, ಎಂಥ ದೀಪ! ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಲು. ಆ ಪ್ರಕಾಶ ಯಾರ್ದು ಅಂದ್ರೆ ಜಗಜ್ಯೋತಿ ಬಸವಣ್ಣವರು. ಆ ಕ್ಷೇತ್ರ ಅಷ್ಟು ಪರಿವರ್ತನೆ ಆಗಲಿಕ್ಕೆ ಬಸವಣ್ಣವರ ಪ್ರಯತ್ನ ಕಾರಣ. ಅದು ಜ್ಯೋತಿ. ಬೆಳಗುತ್ತಿರುವಂತಹ ಜ್ಯೋತಿ ಯಾರ್ದು ಅಂತಂದ್ರೆ ಶಿವನ ಪ್ರಕಾಶ. ಶಿವನ ಪ್ರಕಾಶ.
ಇದನ್ನ ಯಾರಿಗೆ ಹೇಳಕತ್ತಾರ ಅವರು ಅಲ್ಲಂ ಪ್ರಭುಗಳು ಅಂದ್ರೆ ಸಿದ್ದರಾಮನ್ ಕರ್ಕೊಂಡ್ ಬಂದಿರ್ತಾರ. ಸಿದ್ದರಾಮೇಶ್ವರ ಅವ್ರನ್ನ ಇಲ್ಲೇ ಅವರು ಕರ್ಮಯೋಗಿಗಳಾಗಿ ಕೆರೆ ಕಟ್ಟಿದೆ, ಗುಡಿ ಕಟ್ಟಿದೆ, ಗುಂಡಾರ ಕಟ್ಟಿದೆ, ಇದ್ರೊಳಗೆ ತೊಡಗಿರ್ತಾರೆ. ಅವರಿಗೆ ನಿನಗೆ ಶಿವಯೋಗ ತಿಳಿಸ್ಕೊಡ್ತೀನಿ ಬಾ ಅಂತ ಕರ್ಕೊಂಬರ್ತಾರೆ. ಅಲ್ಲಂ ಪ್ರಭುಗಳು ನಿನಗೆ ಅಲ್ಲೊಂದು ಮಜಾ ತೋರಿಸ್ತೀನಿ ಬಾ ಅಂತ ಕರ್ಕೊಂಬರ್ತಾರೆ. ಆ ಬಾಗಲ್ದಾಗ ನಿಂತ್ಕೊಂಡು ಹೇಳ್ತಾರ, ಇಲ್ಲೇನು ನೀನು ನೋಡಕತ್ತಿ, ಇದ್ರೊಳಗೆ ಸಾಮಾನ್ಯ ಜನ ಹೋಗಕ್ಕೆ ಆಗುದಿಲ್ಲ. ಈ ನಗರ ಹೆಂಗೈತಿ, ಇದನ್ನ ಈ ಕಲ್ಯಾಣ ಅಂದ್ರೆ ಏನು ಅನ್ನೋದನ್ನ ಅಲ್ಲಂ ಪ್ರಭುಗಳು ಸಿದ್ದರಾಮೇಶ್ವರಿಗೆ ಹೇಳಿ ಆ ವಿವರಣೆಯನ್ನ ಕೊಡ್ತಾರ. ಶಿವಭಕ್ತರದಿದ್ದ ಕ್ಷೇತ್ರ ಅವಿವಕ್ಷೆ ಕ್ಷೇತ್ರವೆಂಬುದು ಹುಸಿಯೇ, ಶಿವಭಕ್ತರಿಂದ ದೇಶ ಪಾವನವೆಂಬ ಹುಸಿಯೇ, ಗುಹೇಶ್ವರ ಲಿಂಗ. ಗುಹೇಶ್ವರ ಅವ್ರದ್ದು ವಚನಾಂಕಿತ. ಈ ರೀತಿಯೊಳಗೆ ಕಲ್ಯಾಣ ಅನ್ನುವಂಥದ್ದು ನಾವೇನಿಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ದೇಹ ಒಂದು ಪನತಿ, ಇದರೊಳಗೆ ಭಕ್ತಿ ರಸ ನಾವೇನು ಇಷ್ಟಲಿಂಗ, ಈ ದೇಹ ಇಷ್ಟಲಿಂಗಕ್ಕೆ ನಾವು ಹೋಲಿಸ್ತೀವಿ. ಆಮೇಲೆ ಸೂಕ್ಷ್ಮ ಶರೀರ, ಕಾರ್ಯ ಶರೀರ, ಅದಕ್ಕೆ ನಾವು ಯಾವುದನ್ನು ಹೋಲಿಸ್ತೀವಿ, ಸೂಕ್ಷ್ಮಕ್ಕೆ ಮತ್ತು ಕಾರ್ಯಕ್ಕೆ, ಭಾವಲಿಂಗ ಮತ್ತು ಪ್ರಾಣಲಿಂಗ. ಪ್ರಾಣಲಿಂಗ ಮತ್ತು ಭಾವಲಿಂಗ ನಾವು ಏಕ ಮಾಡ್ಕೊಂಡಿವಂದ್ರೆ ಲಿಂಗಾಂಗ ಸಾಮರಸ್ಯ ಆಗ್ತದೆ, ಅವಾಗಿದು ಕಲ್ಯಾಣ ಆಗಲಿಕ್ಕೆ ಯೋಗ್ಯ ಆಗ್ತದೆ. ಹಾಗಾಗಿ ಇವತ್ತು ನಾವು ಈ ವಚನದ ಮುಖಾಂತರ ನಮ್ಮ ಶರೀರವನ್ನು ನಾವು ಕಲ್ಯಾಣ ಮಾಡೋನು, ಕಲ್ಯಾಣ ಕ್ಷೇತ್ರವನ್ನಾಗಿ ಮಾಡೋನು, ಅದರ ಮೂಲಕ ನಮ್ಮ ಮನೆಯನ್ನು ಕಲ್ಯಾಣ ಕ್ಷೇತ್ರವನ್ನಾಗಿ ಮಾಡೋನು. ನಮ್ಮ ಮನೆ ಕಲ್ಯಾಣ ಕ್ಷೇತ್ರ ಆದ್ರೆ ನಮ್ಮ ಇಡೀ ಸಂತೋಷ ನಗರ ಕಲ್ಯಾಣ ನಗರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ಖುಷಿಯಿಂದ ಈ ಕಲ್ಯಾಣ ಇದು ಈಗಾಗಲೇ ಅಂಥ ವಾತಾವರಣ ನಮ್ಮ ಸಂತೋಷ ನಗರದಲ್ಲಿ ಇದೆ. ಎಲ್ಲರೂ ಒಂದೇ ಅನ್ನೋಂಥ ಭಾವನೆಯಿಂದ ನಾವು ಬದುಕ್ತಾ ಇದ್ದೀವಿ. ಇನ್ನೂ ಇದು ನಮಗೆ ಹೆಚ್ಚು ಮಾರ್ಗದರ್ಶನ ನೀಡಲಿ ಅನ್ನೋಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದ ಅರ್ಪಿಸ್ತಾನೆ. ಇಲ್ಲಿಯವರೆಗೆ ನೀಲಣ್ಣ ಅಣ್ಣವರು ತುಂಬ ಚೆನ್ನಾಗಿ ಕಲ್ಯಾಣದ ವರ್ಣನೆ ಮಾಡಿದ್ದಾರೆ. ನಮ್ಮ ಕಾಯವನ್ನೇ ಕಲ್ಯಾಣ ಮಾಡಿಕೊಳ್ಳೋಣ ಅಂತ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತು ನಮ್ಮ ಹಿರಿಯರಾದ ಚೌಧರಿ ಸರ್ ಬಂದಿದ್ದಾರೆ. ಬಸವ ಕೇಂದ್ರದ ಉಪಾಧ್ಯಕ್ಷರಾಗಿ ಹಾಗೂ ಈ ಶರಣ ಸಾಹಿತ್ಯದಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡು ಕೆಲವು ಗ್ರಂಥಗಳನ್ನು ರಚನೆ ಮಾಡಿದ ಅವರು ಬಂದಿದ್ದಾರೆ. ಅವರಿಗೆ ಟಿಕೆಟ್ ಅನ್ಕೊಂಡಂತ ಈಗ ನಮ್ಮ ಇಟ್ನಾಳ್ ಸರ್ ರಮೇಶ್ ಅವರು ಒಂದು 5 ನಿಮಿಷ ಮಾತಾಡಲಿಕ್ಕೆ ಅವರಿಗೆ ವಿನಂತಿ. ಒಂದು ಮಹಾನ್ ಕ್ರಾಂತಿಯನ್ನು ಮಾಡಿದ್ದು ಬಸವಣ್ಣವರು. ಆ ಕಲ್ಯಾಣದೊಳಗೆ ಒಂದು ಅನುಭವ ಮಂಟಪ ಅಂತ ಒಂದು ಮಂಟಪ ಸ್ಥಾಪನೆ ಮಾಡಿ ಅಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚೆ ಮಾಡ್ತಾಯಿದ್ರು. ಜಗತ್ತಿನ ಮೊಟ್ಟ ಮೊದಲ ಧಾರ್ಮಿಕ ಸಂಸತ್ತು ಅಂತ ಅದು ಕರೀತಾರೆ. ಅಂದ್ರೆ ಅದು ಬಸವಣ್ಣನವರ ಒಂದು ಗ್ರೇಟ್ನೆಸ್. ದೊಡ್ಡಷ್ಟಿಗೆ ಏನಪ್ಪ ಅಂತಂತಂದ್ರೆ, ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ದಿ ಸೈಡ್. ಒಳ್ಳೆಯ ವಿಚಾರಗಳು ಎಲ್ಲ ದಿಕ್ಕಿನಿಂದ ಬರಬೇಕು. ಹಾಗೆ ಎಲ್ಲ ವರ್ಗದ ಜನರನ್ನು ಅಲ್ಲಿ ಕೂಡಿಸಿ ಅವರ ವಿಚಾರ ಮಂಥನಕ್ಕೆ ತೊಡಗಿಸಿ ಅವರಿಂದ ಬರುವಂಥ ಒಂದು ಒಳ್ಳೆಯ ವಿಚಾರಗಳನ್ನು, ಒಂದು ವಚನ ರಚನೆಗಳ ಕಾರ್ಯಕ್ರಮ ಆ ಅನುಭವ ಮಂಟಪದಲ್ಲಿ ಜರುಗುತ್ತದೆ. ಹಾಗಾದರೆ ಈ ಕಲ್ಯಾಣ ಹೆಂಗಿತ್ತು, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಕುತೂಹಲ ಮೂಡ್ಬೋದು. ಈಗ ನಾವು ನೋಡ್ತೀವಲ್ಲ, ಎಲ್ಲೇ
ಕಾಶಿ ಹೆಂಗಿತ್ತು ರೀ, ಕಾಶಿ ಒಳಗೆ ನದಿ ಹೆಂಗದ, ದೇವಸ್ಥಾನ ಹೆಂಗದ, ಅಥವಾ ಅಯೋಧ್ಯಕ್ಕೆ ಹೋತಂದ್ರೆ ರಾಮನ ಮಂದಿರ ಹೆಂಗದ, ಎಷ್ಟು ದೊಡ್ಡದೈತಿ, ಅಲ್ಲಿ ನದಿ ಹೆಂಗೈತಿ ಅಂತ ನಮ್ಗೆ ಕೇಳುವ ಒಂದು ಕುತೂಹಲ ಇರ್ತದಲ್ಲ. ಅದಕ್ಕೆ ಆ ಕಲ್ಯಾಣ ಹೆಂಗಿತ್ತು ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಾದ್ರೆ ಬಹುಶಃ ಆವತ್ತಿನ ಕಲ್ಯಾಣ ಇವತ್ತಿನ ಕಲ್ಯಾಣ ಬಹಳಷ್ಟು ಬದಲಾವಣೆ ಆಗಿದೆ. ಯಾಕಂದ್ರೆ ಭಾಳಷ್ಟು ಕ್ರಾಂತಿ ಆದಮೇಲೆ ಅದರ ವಾತಾವರಣ ಬದಲಿ ಆಗಿರ್ಬೋದು. ಒಟ್ಟು ಅವತ್ತಿನ ಕಲ್ಯಾಣ ಹೆಂಗಿತ್ತು ಅನ್ನೋದನ್ನು ನನಗೆ ಭಾಳ ಟೈಮ್ ಕೊಟ್ಟಿಲ್ಲ, 5 ನಿಮಿಷ ಅಂತ ಹೇಳ್ಯಾರ. ನಾನು 5 ನಿಮಿಷನಾಗ ಮುಗಿಸ್ತೇನೆ. ಇಲ್ಲಿ ನಾನೇನು ಜಾಸ್ತಿ ಮಾತಾಡೋದಿಲ್ಲ. ಇಲ್ಲೇ ಆ ಕಲ್ಯಾಣವನ್ನು ವರ್ಣಿಸಿದಂಥ 3-4 ಶರಣರ ವಚನಗಳನ್ನು ಓದಿಬಿಡ್ತೇನೆ. ಅಂದರೆ ಕಲ್ಯಾಣದ ಬಗ್ಗೆ ಸರಿಯಾದ ಕಲ್ಪನೆ ಬಂದುಬಿಡ್ತದೆ. ಯಾಕಂದ್ರೆ ಅವರು ಹೆಂಗೆ ತಿಳ್ಕೊಂಡಾರ ಅದನ್ನು ನಾ ಅರ್ಥ ಮಾಡಿಕೊಂಡು ಅದನ್ನು ನಿಮಗೆ ಹೇಳಿದ್ರೆ ಅದು ಸೆಕೆಂಡ್ ಹ್ಯಾಂಡ್ ನಾಲೆಜ್ ಆದಂಗೆ ಆಗ್ತದೆ. ಐ ವಿಲ್ ಗಿವ್ ಯು ದಿ ಫಸ್ಟ್ ಹ್ಯಾಂಡ್ ನಾಲೆಜ್. ತಿಳಿದವರು ಏನು ಹೇಳ್ಯಾರ ಅನ್ನೋದು ಒಂದು 4 ಶರಣರು ಆ ಕಲ್ಯಾಣದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಭಾಳ ಸುಲಭವಾದಂಥ ಕನ್ನಡ ಶಬ್ದಗಳಲ್ಲೇ ಆ ಕಲ್ಯಾಣವನ್ನು ವರ್ಣನೆ ಮಾಡಿದ್ದಾರೆ. ಆ 4 ವಚನ ಓದಿದರೆ ನಿಮಗೆ ಕಲ್ಯಾಣದ ಬಗ್ಗೆ ಕಲ್ಪನೆ ಬರ್ತದೆ. ನಾ ಹೇಳೋದಲ್ಲ, ಅವರು ಏನು ಹೇಳಿದ್ದಾರೆ. ಈಗ ಅಲ್ಲಮ ಪ್ರಭು ಕಂಡಂತೆ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲ ನೆರೆದು, ಈಗ ಎಕ್ಸ್ಪ್ಲೇನ್ ಮಾಡಿದಾರರು. ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು. ನೋಡ್ರಿ, ಆ ಜ್ಯೋತಿ ಇದಕ್ಕೆಲ್ಲ ಅನ್ನ ಪ್ರಣತಿ ಒಳಗೆ ಎಣ್ಣೆ ಇರ್ತಾರೆ. ಎಣ್ಣೆ ಯಾರು, ಪ್ರಣತಿ ಯಾರು, ಕಲ್ಯಾಣದ ಪ್ರಣತಿ. ಅದಕ್ಕೆ ಜ್ಯೋತಿ ಯಾರಪ್ಪ ಅಂತಂದರೆ ಬಸವಣ್ಣವರು. ತೊಳಗೆ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ, ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಳು. ಅಲ್ಲಿ ಅಸಂಖ್ಯಾತ ಭಕ್ತ ಜನರು ಆ ಭಕ್ತ ಗಣಗಳು ಅಂತ ಜಸ್ಟ್ ಅದು ನಾನು ಕಂಪ್ಯೂಟರ್ ಒಳಗೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಅದನ್ನು. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂದು ಹುಸಿಯೇ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ, ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದನು ಕಾಣ ಸಿದ್ದರಾಮಯ್ಯ ಅಂತ ಅಲ್ಲಮ್ಮ ಪ್ರಭುಗಳು ವರ್ಣನೆ ಮಾಡಿದಂಥ ಒಂದು ಕಲ್ಯಾಣ. ಇನ್ನು ಅಕ್ಕಮಹಾದೇವಿ ಅದರ ಬಗ್ಗೆ ಅವಳು ಅಷ್ಟು ತನ್ನದೇ ಆದಂಥ ಒಂದು ವಚನ ಇದರಲ್ಲಿ ನುಡಿಗಳಲ್ಲಿ ವರ್ಣಿಸಿದ್ದಾಳೆ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ನೋಡ್ರಿ, ಅಲ್ಲಿ ಒಳಗೆ ಹೋದ ಕೂಡಲೇ ಹೊರ ನೋಡಿದಾಗೂ ಭೌತಿಕವಾದಂಥ ರೂಪನೂ ಸಿಗ್ತದೆ, ಅಂತರಾತ್ಮದೊಳಗೂ ಅಡಗಿದಂಥ ಕಲ್ಯಾಣದ ರೂಪನೂ ಸಿಗ್ತದೆ. ಒಟ್ಟ ಬೇರೆ ವಿಚಾರ ಬರೋಂಗಿಲ್ಲ. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಇದರಂತೂ ನಾರು ಬಲ್ಲರೆಯ, ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯ, ನಿಮ್ಮ ಶರಣ ಬಸವಣ್ಣನ ಕಾಂಬನೆಂಬ ತವಕ ನನಗಾಯಿತು ಕೇಳು ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡೆ. ಆಮೇಲೆ ಮಾಚಿದೇವ ಅಂತ ತಿಳ್ಕೊಂಡು ಒಬ್ಬ ಶರಣರು, ಮಡಿವಾಳ ಮಾಚಿದೇವ. ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ. ಎಲ್ಲ ಅರ್ಥ ಆಗ್ತದೆ, ಇದನ್ನು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ನೋಡ್ರಿ ಹೆಂಗೆ ಅವರು ವರ್ಣನೆ ಮಾಡೋ ರೀತಿ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಎಲ್ಲ ಬಸವಣ್ಣನ ತುಂಬ್ಕೊಂಡು ಬಿಟ್ಟಾರೆ. ಎಲ್ಲಿ ನೋಡಿದಲ್ಲಿ ಆ ಬಸವಣ್ಣನ ಪ್ರಭಾವ. ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳರೆ, ಇತ್ತ ಬಲ್ಲಡೆ ನೀವು ಕೇಳರೆ, ಬಸವ 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 ಎಂದು ಮಜ್ಜನಕ್ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂತ. ಅಂದ್ರೆ ಪೂರ್ಣ ಬಸವಣ್ಣನ ಮಯ. ಎಲ್ಲಿ ನೋಡಿದಲ್ಲಿ ಎಲ್ಲ ಪ್ರಸಾದನೂ ಅದ, ಕಾಯನೂ ಅದ, ಲಿಂಗ ಬಸವಣ್ಣ. ಅಂದರೆ ಇಡೀ ಆ ಒಂದು ವಾತಾವರಣ ಏನಪ್ಪ ಅಂತಂದ್ರೆ ಕಲ್ಯಾಣ ಮೈನಸ್ ಬಸವಣ್ಣ ಇಸ್ 0. ಒಂದು ಮಾತು ಹೇಳ್ಬೇಕಂದ್ರೆ ಕಲ್ಯಾಣ ಮೈನಸ್ ಬಸವಣ್ಣ ಅಂತಂದ್ರೆ 0. ಎಲ್ಲ ಬಸವಣ್ಣನಿಂದ ಅದು ತುಂಬ್ಕೊಂಡು ಬಿತ್ತು ಅಂತ ತಿಳ್ಕೊಂಡು ನಮ್ಮ ಮಹಾದೇವಿ ಹೇಳಿದ್ದಾರೆ. ಇನ್ನೊಂದು ಇನ್ನೊಂದು ವಚನ ಹೇಳಿ ನಾನು ಮುಗಿಸಿಬಿಡ್ತೇನೆ. ನಾನು ಮಹಾದೇವಿ, ಅಕ್ಕ ಮಹಾದೇವಿ ಕಂಡಂತೆ ಇನ್ನೊಮ್ಮೆ, ಅಯ್ಯ ನಿಮ್ಮ ಶರಣರು ಮುಟ್ಟಿದ ಧರೆ ಪಾವನವಯ್ಯ, ನಿಮ್ಮ ಶರಣರು ಮೆಟ್ಟಿದ ಧರೆ. ಈ ಶರಣರು ಏನಾದ್ರು
ನೆಲ ಮುಟ್ತಾರಲ್ಲ ಅದು ಒಂದು ಪಾವನ ಆಯಿತು. ಅವರು ಮುಟ್ಟಿದ್ರಿಂದ ಅದು ಪಾವನ ಆಯಿತು. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸವ. ಈ ಕಲ್ಯಾಣನೇ ಕೈಲಾಸ ಆಗಿಬಿಡ್ತು. ಅದಕ್ಕೆ ಮ್ಯಾಲೆ ಬರ್ತೀನಿ ಇದನ್ನು ಹಾಕ್ತೇನೆ ನಾನು ಪೋಸ್ಟ್ ನಿಮಗೆ. ಇದನ್ನು ಧರೆಯ ಮೇಲಿನ ಕೈಲಾಸ ಅಂತ ನಾನು ಒಂದು ಟೈಟಲ್ ಕೊಡ್ತೀನಿ. ಕಲ್ಯಾಣ ಅಂತಂದ್ರೇನು, ಧರೆಯ ಮೇಲಿನ ಕೈಲಾಸ. ಎಲ್ಲೂ ಕೈಲಾಸ ಅಲ್ಲಿ ಹುಡುಕಾಡಕ್ಕೆ ಹೋಗಬೇಡ್ರಿ, ಕಲ್ಯಾಣಕ್ಕೆ ಹೋದ್ರೆ ಕೈಲಾಸಕ್ಕೆ ಹೋದಂಗೆ. ಅಯ್ಯ ನಿಮ್ಮ ಶರಣರು ನಿಂದುಗೆ ನಿಜ ನಿವಾಸವಯ್ಯ ಚೆಲ್ಲಮಲ್ಲಿಕಾರ್ಜುನಯ್ಯ. ನಿಮ್ಮ ಶರಣು ಬಸವಣ್ಣ ನಿಜ ಕ್ಷೇತ್ರ ಅವಿಮುಕ್ಷ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೋ. ಅಂದರೆ ಒಂದು ಸ್ವಲ್ಪ ನಿಮಗೆ ಕಲ್ಯಾಣದ ಬಗ್ಗೆ ಒಂದು ಕಲ್ಪನೆ ಬರ್ತದೆ. ಈಗ ಆಗಿನ ಕಲ್ಯಾಣ ಈಗ ನೋಡ್ಲಿಕ್ಕೆ ಸಿಗ್ತದೆ ನಾನು ಗೊತ್ತಿಲ್ಲ. ಆದರೆ ಅವತ್ತಿನ ಕಲ್ಯಾಣವನ್ನು ಅವತ್ತೇ ನೋಡಿ ಏನು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಿದ್ದಾರೆ ಅವುಗಳನ್ನೇ ನಾನು ಸಂಗ್ರಹ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಬಿಕಾಸ್ ಅದು ಕಲ್ಯಾಣಕ್ಕೆ ಎಲ್ಲರಿಗೂ ಪ್ರವೇಶ ಇರ್ತಿದ್ದಿಲ್ಲ ರೀ. ಪಾರ್ಲಿಮೆಂಟಿಗೆ ಒಳಗೆ ಹೋಗ್ಬೇಕಾತಂದ್ರೆ ನಾವು ಪಾಸ್ ತೊಗೊಂಡು ಹೋಗಬೇಕು. ಅದು ನಮ್ಮೆಲ್ಲ ಚೆಕ್ ಮಾಡ್ತಾರೆ ಮತ್ತು ಒಳಗೆ ಎಲ್ಲ. ಹಂಗೆ ಆ ಕಲ್ಯಾಣದ ಅನುಭವ ಮಂಟಪದೊಳಗೆ ಯಾರು ಬೇಕದು ಎಲಿಜಿಬಿಲಿಟಿ ಬೇಕದು. ನೀವು ಏನಪ್ಪ ಅಂತಂದ್ರೆ ನಿಜವಾಗ ಭಕ್ತಿ ಇರಬೇಕು, ಕಾಯಕದಲ್ಲಿ ಶ್ರದ್ಧೆ ಇರಬೇಕು. ಇದನ್ನೆಲ್ಲ ಟೆಸ್ಟ್ ಮಾಡಿದ ಮೇಲೆ ಒಳಗೆ ಬಿಡ್ತಿದ್ದೆ ಅಲ್ಲಿ. ಅದು ಕಲ್ಯಾಣದ ಒಂದು ಇದು ಏನಪ್ಪ ಅಂತಂದ್ರೆ ಚಿತ್ರಣ. ಅದಕ್ಕೆ ಇದು ನಿಜವಾಗಿ ಹೇಳಬೇಕು ಅಂತಂದ್ರೆ ಇದನ್ನು ನಾವು ಶರಣರ ವಚನಗಳ ಮುಖಾಂತರವೇ ಅರಿತುಕೊಳ್ಳಬೇಕು ಹೊರತು ಇವತ್ತು ಪ್ರತ್ಯಕ್ಷ ನೋಡಿ ಅದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳಿ ಆ ಕಲ್ಯಾಣದ ಬಗ್ಗೆ ಇರುವಂಥ ಒಂದು ಚಿತ್ರಣವನ್ನು ಆ ಶರಣರ ಮಾತಿನಲ್ಲೇ ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀ ಗುರು ಬಸವ ಇಲ್ಲಿಯವರೆಗೆ ಕಲ್ಯಾಣದ ಒಂದು ವರ್ಣನೆಯನ್ನು ಶರಣರು ಹೇಳಿದ ರೀತಿಯ ವಚನಗಳಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ರಮೇಶ್ ಇಟ್ನಾಳ್ ಶರಣರು. ಅವರಿಗೆ ಶರಣಗಳನ್ನು ಸಲ್ಲಿಸ್ತಾ ಈಗ ನಮ್ಮ ಚೌಧರಿ ಅನ್ನೋರು ಇಲ್ಲ ಮುಗಿದಿದೆ ಬರ್ರಿ, ನೀವು ಬರ್ರಿ. ಹಾಂ ಆಗಿದೆ ಬರ್ರಿ. ಅಲ್ಲ ಇಲ್ಲೇ ಬರ್ರಿ, ಇಲ್ಲೇ ಬರ್ರಿ, ಇಲ್ಲೇ ಬರ್ರಿ, ಇಲ್ಲಿ ಬರ್ರಿ, ಇಲ್ಲೇ ಬರ್ರಿ. ಚೌಧರಿ ಅವರು ಈ ವಚನಶಾಸ್ತ್ರದಲ್ಲಿ ಬಹಳಷ್ಟು ಅಧ್ಯಯನ ಮಾಡಿದ್ದಾರೆ. ಅವರಿಂದ ಮಾತು ಆಲಿಸೋಣ. ಓಕೆ, ಥ್ಯಾಂಕ್ ಯು. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಸಿ ಬಸವಂ ಜಂಗಮಲೋಲಂ ಬಸವ ರಕ್ಷಿತದನ್ನ ಸಂಗನ ಬಸವ. ಇವತ್ತಿನ ಈ ಶ್ರಾವಣ ಮಾಸದ ವಚನ ಚಿಂತನೆಗೆ ಎಂಥ ನಗರ ಸಂತೋಷ ನಗರದಲ್ಲಿ ಆಂಜನೇಯ ಮಂದಿರದೊಳಗೆ ಹಮ್ಮಿಕೊಂಡಿದ್ದು ಎಲ್ಲ ಬಸವಾಭಿಮಾನಿಗಳು ಹೊಂದಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಅನಂತ ಶರಣ. ಇದನ್ನು ಸಂಘಟನೆಯನ್ನು ಮಾಡುತ್ತಾ ಯಾವತ್ತೂ ಉತ್ಸಾಹದಲ್ಲಿರುವಂತಹ ಮುಳುಕೂರು ಶರಣರಿಗೂ ಸಹಿತ ಅನಂತ ಶರಣಾರ್ಥಿಗಳು. ನಮ್ಮ ಶರಣರು ನಮ್ಮ ಮನೆಗೆ ಬಂದರು ಅಂತ ತಿಳ್ಕೊಂಡು ಇವರು ಕರ್ಕೊಂಡು ಬಂದಿಲ್ಲ, ಬರಲಾಗುತ್ತಿಲ್ಲೋ ಗೊತ್ತಿಲ್ಲ. ಆದರೂ ಬಸವಣ್ಣ ಇಲ್ಲಿಗೆ ಜಕ್ಕೊಂಡು ಬಂದ. ಇವತ್ತು ಕಲ್ಯಾಣ ಹೋಗಬಾರದು, ಯಾರಿಗೆ ಹೋಗಬಾರದು? ಪುಸ್ತಕ ತರಲಿಲ್ಲ ನಾನು, ಯಾವ್ದಾದ್ರೆ ಇಲ್ಲಿ ಕಲ್ಯಾಣವ ಹೋಗಬಾರದು. ಕಲ್ಯಾಣವೆಂಬುದು ನಾರಿಗೆ ಹೋಗಬಹುದು, ಕಲ್ಯಾಣದಕ್ಕೆ ಯಾರ ಒಳಗೆ ಹೋಗಬಹುದು ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ. ಇಲ್ಲಿ ಕಲ್ಯಾಣ ಅಂದ್ರೆ ನಾವು ಮದುವೆ ಅಥವಾ ಶುಭ ಕಾರ್ಯ ಇಷ್ಟೇ ಹೇಳ್ತೀವಿ, ಇದು ಭೌತಿಕವಾದದ್ದು. ಆದರೆ ಇಲ್ಲಿ ಕಲ್ಯಾಣ ಅಂದರೆ ಆತ್ಮ ಕಲ್ಯಾಣ ಬಹಳ ಮುಖ್ಯ. ಒಂದು ದಟ್ಟವಾದಂತಹ ಫಾರೆಸ್ಟ್ ಅದ ಅಂದರೆ ಅದರಲ್ಲಿ ಎಲ್ಲ ಗಿಡನೂ ಹಚ್ಚ ಹಸಿರಿದ್ರೆ ಅದಕ್ಕೆ ಫಾರೆಸ್ಟ್ ಅಂತಾರೆ, ಚಂದ ಅರಣ್ಯ ಅಂತಾರೆ. ಎಲ್ಲ ಒಣಗಿ ನಿಂತಿದ್ದು ಅಂದರೆ ಅವಕ್ಕೆ ಅರಣ್ಯ ಅನ್ನಂಗೆ ಇಲ್ಲ. ಇಲ್ಲಿ ಕಲ್ಯಾಣ ಅನ್ನಬೇಕಾದಾಗ ಆ ಕಲ್ಯಾಣ ಪ್ರದೇಶದಲ್ಲಿ ಎಲ್ಲ ಜೀವಿಗಳು ಪವಿತ್ರರಾಗಿರಬೇಕು, ಶುದ್ಧರಾಗಿರಬೇಕು. ಅಂತರಂಗ ಬಹಿರಂಗ ಎರಡೂ ಶುದ್ಧ ಆಗಿರಬೇಕು. ಅದಕ್ಕೆ ಮಾತ್ರ ಕಲ್ಯಾಣ ಅಂತಾರೆ. ಅಂತಹ ಕಲ್ಯಾಣ ನಾಡಿನೊಳಗೆ ಯಾರು ಹೋಗಬಹುದು ಅನ್ನೋದಕ್ಕೆ ಉದಾಹರಣೆ ಕೊಟ್ಟರು. ಹೋಗಬಾರದು ಅಸಾಧ್ಯವಯ್ಯ, ಇಂಥವ್ರಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಯಾರವರು? ಆಶೆ ಆಮಿಷ ಇಲ್ಲವಂಗಲ್ಲದೆ ಕಲ್ಯಾಣದತ್ತ ನಡಿ ಇಡಬಾರದು. ಆಶೆ ಆಮಿಷ
ನಮಗೆ ಎಲ್ಲ ತುಂಬ್ಯಾವ, ಆಶನೂ ಅದಾವ ಆಮಿಷನೂ. ಆದರೆ ಇಲ್ಲಿ ಶರಣರ ಪದ್ಧತಿ ಒಳಗೆ ಬಹಳ ಸುಲಭ ಕೊಟ್ಟಾರ. ಇಷ್ಟಲಿಂಗ ಪೂಜೆ ಮಾಡೋರು ಯಾರದಾರೋ ಅವ್ರು ಎಲ್ಲರೂ ಪ್ರತಿ ಹೆಜ್ಜೆಯಲ್ಲಿಯೂ ಸಹಿತ ಪ್ರತಿ ಕೆಲಸವನ್ನು ಇಷ್ಟಲಿಂಗಕ್ಕೆ ಅರ್ಪಣೆ ಮಾಡ್ತೀವಿ. ಇಷ್ಟಲಿಂಗ ಅಂದರೆ ಏನು? ಆತ್ಮದ ಪ್ರತೀಕ. ವಿಶ್ವವ್ಯಾಪಿ ಪರಮಾತ್ಮ ನಿರಾಕಾರ ನಿರ್ಗುಣ ಪರಮಾತ್ಮ ಸಗುಣನಾಗಿ ಇಲ್ಲಿ ಬಂದಾನ, ಎಲ್ಲರ ದೇಹದಲ್ಲಿ ಅದಾನ, ಪ್ರಾಣಿಗಳಲ್ಲಿ ಇದ್ದಾನೆ, ಗಿಡಮರಗಳಲ್ಲಿ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆದರೆ ತಿಳುವಳಿಕೆಯನ್ನು ಹೊಂದಿದ್ದು ಮನುಷ್ಯ. ಪರಮಾತ್ಮ ನಿರಾಕಾರ ನಿರ್ಗುಣ ಪರಮಾತ್ಮದ ಅಪ್ಪಟ ಪೂರ್ಣ ರೂಪವೇ ಮನುಷ್ಯ. ಉಳಿದು ಹದಾವ, ಆದರೆ ಅವ್ರಿಗೆ ತಿಳಿಯಂಗಿಲ್ಲ. ಎಷ್ಟು ಬೇಕೋ ಅಷ್ಟೇ ಅದು. ಇವ್ಗೆ ತಿಳುವಳಿಕೆ ಅದು. ಸ್ವತಃ ನಾನು ದೇವರಾಗಲಿಕ್ಕೆ ಸಾಧ್ಯದ, ದಿವ್ಯತ್ವವನ್ನು ಹೊಂದಲಿಕ್ಕೆ ಸಾಧ್ಯದ. ಆದರೆ ಮಾಯಿಂದ ಕೂಡಿ ಮರಿ ಮಾಡ್ಯಾನ. ಅದಕ್ಕಂತಿಲ್ಲಿ ಆಶೆ ಆಮಿಷೆ ಅಳಿದವಂಗಲ್ಲದೆ ಕಲ್ಯಾಣದತ್ತ ನಡೆಯಿಡಬಾರದು, ಒಳ ಹೊರಗೂ ಶುದ್ಧವಾದವಂಗಲ್ಲದೆ ಕಲ್ಯಾಣದತ್ತ ಹೋಗಬಾರದು. ಒಳಗೆ ಹೊರಗೆ ನಾವು ಬರೇ ಕೆಳಗೆ ಹಾಕ್ಕೊಂಡಿವಿ, ಮತ್ತೇನೋ ಹಾಕ್ಕೊಂಡಿವಿ, ತಲೆ ಬೋಳಿಸ್ಕೊಂಡಿವಿ. ತನು ಬತ್ತಲೆಯಾದಡೇನು, ನೆನಹು ಬತ್ತಲೆಯಾಗಿರಬೇಕು. ತನು ಬತ್ತಲೆಯಾದರೇನು, ತನು ಬ್ರಹ್ಮಚಾರಿಯಾದರೇನು, ನೆನಹು ಮನಸ್ಸಿನಾಗ ಸ್ಮರಿಸೋದು ಸಹಿತ ಇರಬಾರ್ದು. ಅಂದ್ರೆ ಮಾತ್ರ ಅಂತರಂಗ ಶುದ್ಧ. ಇಲ್ಲ ಇರ್ಬೋದು ರೀ, ನಾನು ಬ್ರಹ್ಮಚಾರಿ, ಹೌದು ನೀ ಬ್ರಹ್ಮಚಾರಿ, ದೇಹ ಬ್ರಹ್ಮಚಾರಿ ಆಗ್ಯದ, ಮನಸ್ಸು ಬ್ರಹ್ಮಚಾರಿ ಆಗ್ಯದನು, ಅದನ್ನು ನೋಡ್ತಾರಲ್ಲಿ. ಅದಕ್ಕೆ ಒಳ ಹೊರಗೆ ಶುದ್ಧವಾದವಂಗಲ್ಲವೇ ಕಲ್ಯಾಣದತ್ತ ಹೊಗಬಾರದು. ನೀ ನಾನೆಂಬುದ ಹರಿದಂಗಲ್ಲದೆ ಕಲ್ಯಾಣದ ಒಳಗೂ ತಿಳಿಯಲಾಗದು. ನೀ ನಾನೆಂಬುದ ಹರಿದಲ್ಲದೆ ಅಲ್ಲ, ಅರಿದು ತಿಳಿದು ಬಿಟ್ರೆ ಅಲ್ಲ, ಅಂದ್ರೆ ಬರೇ ತಿಳಿದು ಬಿಟ್ಬಿಡೋದು ಅಷ್ಟೇ. ಏನು ಗಾಯತ್ರಿ ಮಂತ್ರ ನಾನು ಇವತ್ತು 11 ಸಲ ಅಂದಿನಿ, ಮುಗೀತು, ಕ್ಲಾಸ್ ಬೇಕಾದ್ ಮಾಡ್ಬೋದು ನಾನು. ಅಲ್ಲ, ಯಾವತ್ತೂ ಜಾಗರವಿದ್ದು ಶಶಿಯ ಸಲಹಬೇಕು. ಶಶಿ ಅಂದರೆ ನಮ್ಮೊಳಗಿನ ಆತ್ಮ ಕೂಸಿದ್ದಂಗೆ, ಶಶಿ ಇದ್ದಂಗೆ. ಅದ್ರ ಮೇಲೆ ಬರುವಂಥ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅದರ ಅಂಶನೇ. ಆದರೆ ಅವು ಎತ್ತಬೇಕತ್ತು ಓಡ್ತಾವ, ಅವು ಶುದ್ಧಿರಬೇಕು. ಒಳ ಹೊರಗೆ ಶುದ್ಧವಾದವಂಗಲ್ಲದೆ ಕಲ್ಯಾಣದತ್ತ ಹೋಗಬಾರದು. ನೀನು ನಾನು ಎಂಬುದ ಹರಿದವಂಗಲ್ಲದೆ. ನೀನು ನಾನು ಅಂದ್ರೆ ಮನುಷ್ಯರು ನಾನು ನೀನು ಅಲ್ಲ, ಹೆಣ್ಣು ಗಂಡು ಅಲ್ಲ, ಜೀವಾತ್ಮ ಪರಮಾತ್ಮ. ಇಲ್ಲಿ ಭೇದ ಮಾಡಬಾರ್ದು. ಈಗ ನಾವೆಲ್ಲರೂ ಜೀವಾತ್ಮರಾಗಿದ್ದೀವಿ, ಪರಮಾತ್ಮ ಭಾವದಲ್ಲಿ ಇಲ್ಲ. ಅದು ಎಲ್ಲ ಹಿಂಗೆ ಕೈ ಮಾಡೋದು ನೀನೇ, ಹೇಳೋನು ನೀನೇ, ಕೇಳೋನು ನೀನೇ, ಈ ಪುಸ್ತಕದೊಳಗಿನ ವಿಷಯನೂ ನೀನೇ, ಮಂತ್ರನೂ ನೀನೇ, ಲಿಂಗನೂ ನೀನೇ, ಬರೀ ನೀನೇ ಅಂದು ತಿಳ್ಕೊಂಡ್ರಲ್ಲ ಆಚರಣೆ ಒಳಗೆ ಬರಬೇಕು. ಆವಾಗ ನಾನೇನೆಂಬುದು ಹರಿದಂಗಾಗ್ತದೆ. ಇಲ್ಲ ಅಂದ್ರೆ ಆಗೋದಿಲ್ಲ. ನಾನೇನೆಂಬುದು ಹರಿದಂಗಲ್ಲದೆ ಕಲ್ಯಾಣದ ಒಳಗೂ ತಿಳಿಯಲಾಗದು. ಕಲ್ಯಾಣದ ಒಳಗು ಪರಮಾತ್ಮದ ಒಳಭಾವ, ನಿರಾಕಾರ ನಿರ್ಗುಣ ಪರಮಾತ್ಮದ ನಿರ್ಗುಣ ಭಾವಕ್ಕೆ ಹೋಗ್ಬೇಕಾದ್ರೆ ಸಗುಣದಿಂದ ನಿರ್ಗುಣಕ್ಕೆ ಹೋಗ್ಬೇಕು. ಯಾಕಂದ್ರೆ ನಾವು ತಿಳಿಬೇಕಲ್ಲ, ಆ ಸಗುಣದಿಂದ ತಿಳ್ಕೊಂಡು ನಿರ್ಗುಣ ಆಗಬೇಕು. ಅಲ್ಲಿ ಗುಣ ಇಲ್ಲ. ಇಷ್ಟಲಿಂಗ ಪೂಜೆ ಮಾಡ್ತಾ 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 ಕೂತಾಗ ಅದನ್ನು ಕೈಯಾಗಿ ಹಿಡಿದೀವಿ ಅಂತ ತಿಳ್ಕೊಳ್ಳೋ, ದೃಷ್ಟಿಯೋಗ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ನೋಡ್ತಾ ನೋಡ್ತಾ ಕೂತು ಮುಂದೆ ದೃಷ್ಟಿನೂ ಮುಚ್ಚೋದೋ ತೆರೆದೋದೋ ಗೊತ್ತಿಲ್ಲ, ಮಂತ್ರನೂ ಹೇಳ್ತೀನೋ ಬಿಟ್ಟಿನೋ ಗೊತ್ತಿಲ್ಲ, ಲಿಂಗ ಕೈಯಾಗಿ ಹಿಡಿದಿನೋ ಬಿಟ್ಟಿನೋ ಗೊತ್ತಿಲ್ಲ ಅನ್ನೋದು ಒಂದು ಸೆಕೆಂಡರೇ ಬಂದಿರ್ತದೆ. ಬರ್ತದ್ರಿ, ಆದರೆ ಸಾಧನೆ ಮಾಡೋಲ್ಲಿವಿ ನಾವು. ಒಂದು 10 ಮಿನಿಟ್ 15 ಮಿನಿಟ್ ಕೂಡ್ಬೇಕು. ನಾವೆಲ್ಲರೂ ರೂಢಿ ಮಾಡಬೇಕು, ಇಲ್ಲಾಂದ್ರೆ ಇಲ್ಲ. ಯಾಕಂದರೆ ಸಾಧ್ಯದ ಆ ಮನಸ್ಸು ಅಡ್ಡಾಡ್ತದೆ ಓಡಿ ಬಂದು ಸಾಕಾಗಿ ಏನು ಮತ್ತು ಹೊರಗೆ ಕೆಲವು ಅಂತ ಹೇಳ್ತದೆ, ಹೇಳ್ತಾನೆ ಕೂಡ್ತದೆ. ಪಟ್ನೆ ಈಗ ಒಂದು ಗುಂಗಿ ಇದು ಪಾತ್ರೆಗಿತ್ತು, ಹಲವಾರು ಹೂವಿಗೆ ಹಾರ್ತದೆ, ಹಲವಾರು ಹೂವಿಗಾರಿ ಕಡಿಕ್ ಒಂದು ಹೂವಿನಾಗ ಹೆಚ್ಚು ಸಮಯ ಕೂಡ್ತದೆ, ಅದು ರುಚಿ ಹತ್ತದ. ಹಾಗೆ ಇಲ್ಲಿ ನಮ್ಮ ಮನಸ್ಸು ಸಹಿತ ಸಾಧನೆಯನ್ನು ಮಾಡ್ತಾ ಹೋದಿವಿ ಅಂದ್ರೆ ದ್ವಿಕಾಲ, ಇನ್ನೊಂದು ಸಾಧ್ಯ ಅಂದರೆ ತ್ರಿಕಾಲ ಪೂಜೆ ಮಾಡಿದರೆ ಭಾಳ ಚಲೋ. ಪೂಜೆ ಮಾಡೋದು ಅಂದರೆ ಅಲ್ಲಿ ನಾನೇನೆಂಬುದು ಹೋಗಬೇಕು, ಹರಿದು ಹೋಗಬೇಕು ಅಂದರೆ ಇದು ಬೇಕು. ಅಡವಿಗೆ ಹೋಗಿ ತಪಸ್ಸು ಮಾಡ್ಲಾಕ ಕೂತು ಹೂಳು ಬಿಟ್ಟು
ಎಲ್ಲ ಬಿಟ್ಟು ಕೂತೀನಿ ಅಲ್ಲ. ಇಲ್ಲಿ ಇದ್ದು ಇಲ್ಲೇ ಸಂಸಾರದಲ್ಲಿ ಇದ್ದು ಒಂದು ಸೆಕೆಂಡ್ ಹೋದ್ರೆ ಅದು ಪುಣ್ಯದ ಫಲ. ನೀನಾನೆಂಬುದು ಹರಿದಲ್ಲದೆ ಕಲ್ಯಾಣದ ಒಳಗು ತಿಳಿಯಂಗಿಲ್ಲ, ಒಳಗೆ ತಿಳಿಯಂಗಿಲ್ಲ. ಶಾಂತ ಗುಣ ಅಂದ್ರೆ ಏನು ತಿಳಿಯಂಗಿಲ್ಲ. ಏನು ಮಾಡಿದೆ ನಾನು, ಗೊತ್ತೇ ಆಗಲಿಲ್ಲಲ್ಲೋ, ಏನಾಯ್ತಲ್ಲ. ಹಿಂಗೆ ಚಿಂತೆ ಮಾಡ್ಕೊತ ಕೂತಿರ್ತೀವಲ್ಲ, ಚಿಂತೆ ಮಾಡ್ಕೊತ ಕೂತಾಗ ಗುಂಗಾಡಿ ಕಡಿದ್ರೆ ಗೊತ್ತೇ ಆಗೋದು. ಅಂದರೆ ಚಿಂತೆ ಮಾಡುವಾಗ ದೇಹ ಭಾವ ಇಲ್ಲ ಒಂದು ಖಾತ್ರಿ ಆತ. ಗಾಢವಾದ ಚಿಂತೆ ಒಳಗಿದ್ರೆ ಅಥವಾ ಗಾಢವಾದ ವಿಚಾರದೊಳಗಿದ್ರೆ ಗುಂಗಾಡಿ ಕಡಿದು ಗೊತ್ತಾಗೋದಿಲ್ಲ. ಹಾಗೆಯೇ ಗಾಢವಾದ ಧ್ಯಾನದೊಳಗಿದ್ರೆ ಗೊತ್ತಾಗೋದಿಲ್ಲ, ದೇಹ ಭಾವ ಹೋಗ್ತದೆ, ರೂಢಿ ಆಗ್ತದೆ. ಹಂಗಾಯ್ತಂದ್ರೆ ನೀನಾನೆಂಬುದು ಹರಿತದೆ, ಅವಾಗ ಕಲ್ಯಾಣದ ಒಳಗೆ ತಿಳಿತದೆ. ಚನ್ನಮಲ್ಲಿಕಾರ್ಜುನ ಒಲಿದು ಉಭಯ ಲಜ್ಜೆ ಅಳಿದೆನಾಗಿ. ಚನ್ನ ಮಹಾತ್ಮಾದೇವಿ ಅಳಿದ್ರು, ಚನ್ನಮಲ್ಲಿಕಾರ್ಜುನನಿಗೆ ಒಲಿದು ಉಭಯ ಲಜ್ಜೆ, ಅಂತರಂಗ ಮತ್ತು ಬಹಿರಂಗದ ಲಜ್ಜೆ. ಬಾಹ್ಯದ ಹೆಣ್ಣಿನ ರೂಪ ಅನ್ನೋದೊಂದು, ಅಂತರಂಗದೊಳಗೆ ನಾಚಿಕೆಯ ಭಾವ ಬರ್ತದೆ ಅನ್ನೋದು. ಇವು ಎರಡೂ ಇಲ್ಲ, ಗಂಡೂ ಅಲ್ಲ ಹೆಣ್ಣೂ ಅಲ್ಲ, ಕೇವಲ ಆತ್ಮಭಾವದಲ್ಲಿ ಎರಡೂ ಭಾವವನ್ನಳಿದು ಕೇವಲ ಆತ್ಮಭಾವದಲ್ಲಿ ನಿರಾಕಾರ ನಿರ್ಗುಣ ಪರಮಾತ್ಮದಲ್ಲಿ ಒಂದಾಗಲು ಅಲ್ಲಿ ಯಾವ ನಾಚಿಕೆಯೂ ಇಲ್ಲ, ಎಲ್ಲವನ್ನು ಅಳಿದು. ಅವಾಗ ಅಂಥ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿರ್ದನು. ಆಕೆ ಕಲ್ಯಾಣದ ಮುಂದೆ ಹೊರಗೆ ನಿಂತು ಹೇಳ್ಯಾಳ ಅಂತ ಭಾಸ ಆಗ್ತದೆ. ಈವನ್ನು ಅನುಭವ ಮಂಟಪದ ಮುಂದೆ ಹೋಗಿ ನಿಂತು ಹೇಳ್ಯಾಳ ಅಂತಲೂ ಅನುಭವ, ಅಥವಾ ಅಲ್ಲಿ ಚರ್ಚೆ ನಡೆದಾಗ ಅದು ಆಗಿ ಅದರ ಅನುಭವ ಬಂದು ತನ್ನೊಳಗೆ ತಾನು ಒಂದಾಗಿ ಅನುಭವಿಸಿದ ನಂತರ ಈ ವಚನವನ್ನು ಬರೆದಾಳ ಅಂತಲೂ ಅನುಭವ. ಆದರೆ ನಾವು ಎಲ್ಲರೂ ಇದನ್ನು ಬರೀಬೇಕು. ಭಾಳ ಸುಲಭದ ಮತ್ತು ವಜ್ಜಿಲ್ಲ. ಖರೆ ಅಂತಂದ್ರೆ ಇಷ್ಟಲಿಂಗ ಪೂಜಕರಿಗೆ ಕಠಿಣ ಇಲ್ಲೇ ಇಲ್ಲ. ಒಂದೇ ಒಂದು ಇಷ್ಟಲಿಂಗಕ್ಕೆ ನಮ್ಮನ್ನು ಅರ್ಪಣೆ ಮಾಡಬೇಕು. ಕೂತ ಕೈ ಹಿಡ್ಕೊಂಡಿಲ್ಲೋ, ನೋಡು ಪೂಜೆ ಮಾಡ್ಲಿಕ್ಕೆ ಹತ್ತೀನಲ್ಲ, ಈ ಕೈ ನೀನೇ ಶಕ್ತಿ ಕೊಟ್ಟಿ ಅಂತ ನನಗಿರ್ಲಿಕ್ಕೆ ಹತ್ತೀನಿ, ಮಂತ್ರ ಅನ್ಲಿಕ್ಕೆ ಹತ್ತೀನಲ್ಲ, ಅದು ಸಹಿತ ಧ್ವನಿ ನೀನೇ ಕೊಟ್ಟಿ ಅಂತ ನಾನು ಅಲ್ಲಿ ಧ್ವನಿ ಬಂದದ ಇಲ್ಲ ಅಂತ ಕುತ್ತಿಗೆ ಸಿಕ್ಕಿದಂದ್ರೆ ನಾನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಈಗ ಕಣ್ಣಾಗ ಏನಾರು ಕಸ ಹಾಕಿದ್ರೆ ನೋಡ್ಲಿಕ್ಕೆ ಅಕ್ಕದೇನು ನನಗೆ ಆಗೋದಿಲ್ಲ. ಹೀಗೆ ಎಲ್ಲವನ್ನೂ ಇಷ್ಟಲಿಂಗಕ್ಕೆ ಅರ್ಪಣೆ ಮಾಡಿ ಪೂಜಾ ಮಾಡಿಕೊಂಡಿದ್ದಲ್ಲ, ನಿಂದೆ ನಂದೇನಿಲ್ಲ ನಿಂದೆ ಅನ್ಕೊಂಡು ಪೂಜಾ ಮಾಡಿ ಒಂದು ಸ್ವಲ್ಪ ಕೂತು ಬಿಡ್ರಿ. ಅದೇ ಆ ಚಿತ್ರ ನೋಡ್ಕೊಂಡು. ಯಾಕ್ರಿ ನಮ್ಮ ಮಕ್ಕಳು ಪರದೇಶದಾಗಿದ್ರಂದ್ರೆ ಆ ಹೊರದೇಶದ ಮಗುವನ್ನು ಸ್ಮರಿಸಿದ ಕೂಡಲೇ ಮಗುವಿನ ಚಿತ್ರ ಬರ್ತದಿಲ್ಲ ನಮಗೆ, ನಮ್ಮ ಭಾವದಾಗ ಬರ್ತದೆ. ಹಂಗೆ ಇಷ್ಟಲಿಂಗ ನೋಡಿ 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 ಕಣ್ಣು ಮುಚ್ಚಿದ ಕೂಡಲೇ ಆ ಲಿಂಗ ನಮ್ಮ ಹುಬ್ಬಿನಾಗೂ ಕಾಣ್ಬೋದು, ಎದಾಗೂ ಕಾಣ್ಬೋದು, ಎಲ್ಲೂ ಕಾಣ್ಬೋದು. ಆ ಭಾವವನ್ನು ನೋಡ್ತಾ ಕೂತ್ರಿಪ್ಪ ಅಂದರೆ ರೂಢಿ ಆಗಬೇಕು. ಆ ಚಿತ್ರ ಅದೇನು ಇಮೇಜ್ ಕಾಣ್ತದಲ್ಲ ಅದು ಬೆಳಗಾಗ್ತದೆ, ಮುಂದೆ ಬೆಳಗಾಗಿಬಿಡ್ತದೆ. ಬೆಳಕಾಯ್ತು, ಪರಮಾತ್ಮ ಬೆಳಕಾಗಿದ್ದಾನೆ, ಆಟೋಮೆಟಿಕ್ ಬರ್ತದೆ. ಸಾಧನೆ ಪ್ರಯತ್ನ ಬೇಕು. ಸರ್ಕಸ್ದಾಗಿನ ಹುಡುಗರು ಮಸ್ತ್ ರೂಢಿ ಮಾಡಿ 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 ಹೆಂಗೆ ಬೇಕು ಹಂಗೆ ಲಗ ಹೊಡಿತಾರೆ, ಹಂಗೆ ಬೇಕು ಹಂಗೆ ನಿಲ್ತಾರೆ. ಹಂಗೆ ನಾವು ಇಲ್ಲಿ ಇದರೊಳಗೆ ಸಹಿತ ಸಾಧನೆ ಐತಿ. ಎಂದರೆ ಒಂದು ದಿವಸ ಕೂತ್ಕೆ ಮಾಡಿಕೆ ನಾವು ಮಾಡಿಬಿಟ್ಟೆ ಆಗೋದು. ದಿನನಿತ್ಯ ಅಂದರೆ 24 ತಾಸು ಆ ಭಾವದೊಳಗೆ ಹೋದಿವಿ ಅಂದ್ರೆ ಅಡುಗೆ ಮಾಡಬೇಕು, ಕೆಲಸ ಮಾಡಬೇಕು, ನೌಕರಿ ಮಾಡಬೇಕು, ಹಿಂಗೆ ಕೆಲಸ ಮಾಡಬೇಕು. ಮಾಡಿದರೂ ಭಾವದಾಗ ಆ ಇಷ್ಟಲಿಂಗ ನಮಗೆ ಕಾಣಿಸ್ತಿರ್ಬೇಕು. ಅಂದ್ರೆ ಇದು ತಿಳಿತದೆ. ಇಲ್ಲ ಅಂದ್ರೆ ಪುಸ್ತಕದಾಗಿನ ಲೆಕ್ಕ ಹೇಳ್ಕೊತೀವಿ ಹೋಗ್ತೀವಿ. ಆದರೆ ನಮ್ಮ ತನುವನ್ನೇ ಕಲ್ಯಾಣವನ್ನಾಗಿ ಮಾಡ್ಕೋಬೇಕು, ನಮ್ಮ ಹೃದಯವನ್ನೇ ಕಲ್ಯಾಣವನ್ನಾಗಿ ಮಾಡ್ಕೋಬೇಕು. ಎಲ್ಲವೂ ಕಲ್ಯಾಣ ಆಗ್ತದೆ. ಹೇಳಿದ್ನಲ್ಲ, ಒಂದು ದಟ್ಟ ಅರಣ್ಯ ಚಂದ ಇತ್ತಂದ್ರೆ ಅಲ್ಲಿ ಎಲ್ಲ ಗಿಡಗಳು ಹಚ್ಚ ಹಸಿರಾಗಿದ್ದರೆ ಮಾತ್ರ ಅರಣ್ಯ ಅನಿಸ್ಬೇಕು, ಕಲ್ಯಾಣ ಅನಿಸ್ಬೇಕು. ಅಲ್ಲಿ ಇದ್ದಂಥ ಎಲ್ಲರೂ ಶ್ರೇಷ್ಠ ಭಾವದವರಾಗಿದ್ದರು ಅಂದರೆ ಅದಕ್ಕೆ ಕಲ್ಯಾಣ ಅನ್ನಿಸ್ತಾರೆ. ನಮ್ಮೊಳಗಿನ ನರಮಂಡಲಗಳೆಲ್ಲವೂ, ಎಲ್ಲ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತಗಳೆಲ್ಲವೂ, ಈ ಪಂಚಜ್ಞಾನೇಂದ್ರಿಯಗಳೆಲ್ಲವೂ ಕಲ್ಯಾಣವನ್ನು ಹೊಂದಿರಬೇಕು. ಅಂದ್ರೆ ಬರೀ ಲಿಂಗನೇ ಕಾಣ್ತಿರ್ಬೇಕು, ಆ ಲಿಂಗ ಸ್ಮರಣೆಯಲ್ಲೇ ಇರಬೇಕು. ಅಂದಾಗ ನಮ್ಮ ತನು ಕಲ್ಯಾಣ ಆಗ್ತದೆ, ನಾವು ಕಲ್ಯಾಣ ಆಗ್ತೀವಿ, ನಮ್ಮ ಪರಿಸರ ಕಲ್ಯಾಣ ಆಗ್ತದೆ, ನಮ್ಮ ಮನೆ ಶಾಂತರಗಳ ಹೇಳಿದರು ನಮ್ಮ ಮನೆ ಕಲ್ಯಾಣ ಆಗ್ತದೆ. ಎಲ್ಲವೂ ಕಲ್ಯಾಣಮಯವಾಗಿ ಕಾಣಿಸ್ತದೆ. ನಮ್ಮ ಮನಸ್ಸು ಕಲ್ಯಾಣ ಆಯ್ತಿಲ್ಲೋ ಎಲ್ಲ ಕಲ್ಯಾಣನೇ ಹಂಗಾಗ್ತದೆ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿ ಈ ಅಲ್ಲಿಯ ಕಲ್ಯಾಣ, ಎಲ್ಲಿ ಕಲ್ಯಾಣದಲ್ಲಿಯ ಕಲ್ಯಾಣ ಭಾಗ ಅಲ್ಲಿನೂ ಇದ್ದಿದ್ದಿಲ್ಲೇನು. ಮುಂಚೆನೇ ಇತ್ತು, ಬಿಜ್ಜೋಳ ಇದ್ದ, ಬಿಜ್ಜೋಳ ಇದ್ದೊಬ್ರು ಇದ್ದರು,
ಆ ನಾರಾಯಣ ಕ್ರಮಿತಂತೂ ಭಯಂಕರ ಉಗ್ರಿತ. ಅವ 18 ಅಗ್ರಹಾರಗಳ ಪ್ರತಿನಿಧಿಯಾಗಿ ಬಂದಿದ್ದಾನೆ. ಅಗ್ರಹಾರಗಳು ಅಂದರೆ ಬಿಜ್ಜಳನ ಸಾಮ್ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಿದ್ದಂಥ ಅಗ್ರಹಾರಗಳ ಪ್ರತಿನಿಧಿಯಾಗಿ ಬಂದಿದ್ದ. ಯಾಕಂದ್ರೆ ಆ ನಿಧಿ ಸಿಗ್ತದಲ್ಲ, ಸಿಕ್ಕಾಗ ಇದನ್ನು ನೇರವಾಗಿ ಪ್ರಜೆಗಳಿಗೆ ಹಂಚೋಣ, ನಾವು ಇಲ್ಲಿ ಇಟ್ಕೊಂಡು ಕೂಡುದು ಬೇಡ ಅಂತ ಬಸವಣ್ಣ ಒಂದು ಕಡೆ ಕಟ್ಟಿದ್ದ. ಹಳ್ಳಿಯಿಂದ ಕರ್ಸೋಣ ಎಲ್ಲರೂ ನಾನು ಅಂದ ಕೂಡಲೇ 18 ಅಗ್ರಹಾರದವ್ರು ಒಬ್ಬನ ಕಳಿಸಿದ್ರು. ನೀವು ಒಬ್ಬ ಪ್ರತಿನಿಧಿ ಬಂದ್ರೆ ಇಲ್ಲ ಅಂದ್ಬಿಟ್ಟ. ಅದು ಉರಿತಾ ಹೊಂಟು. ಅವ ಇದ್ದಿದ್ದಿಲ್ಲ, ಯಾವಾಗ ಮುರಿಬೇಕು ಅಂತಿಲ್ಲ, ಯಾವತ್ತೂ ಪ್ರಯತ್ನ ಮಾಡ್ತಿದ್ದ. ಎಷ್ಟು ಚಂದ ಪ್ರಯತ್ನ ಮಾಡಿದ ನಿಮಗಂದ್ರೆ, ಆ ಮದುವೆ ಸಮಯಕ್ಕೆ ಒಬ್ಬ ಹೆಣ್ಮಗಳನ್ನು ಹಿಡಿದು ಮಲದ ಅವಾಗ ಹರಿಬಿದ್ದು, ಹಿಂಗೆ ಇವತ್ತು ನಂಗೆ ಇದ್ದಿದ್ದಿಲ್ಲ, ಹಾಗೆ ಇದ್ದು ಇಲ್ಲ ಹರಿಬಿದ್ದು. ಆ ಹರಿಬಿ ಹೊರಿಸ್ಕೊಂಡು ಹೋಗಿ ಆ ಕಲ್ಯಾಣ ಮಂಟಪ ಹೋಗಿ ಒಗಿಸ್ಬಿಟ್ಟ. ಜಗಳ ತೆಗಿತಾರೆ ಇವರು ಅಂತ. ಯಾರು ಜಗಳ ತೆಗಿಲಿಲ್ಲ, ಬಿಡ್ರಿ ಏನು ಮಾತಾಡಬೇಡ್ರಿ, ಹೋಗಲಿ ಅವ ಬದ್ರೆ ಹೋದ. ನನ್ನ ವಂಶದವ, ಅದನ್ನು ಪ್ರತಿಭಟನೆ ಮಾಡುತ್ತೆ ನಾನು ಜಿಗಿದಾಡ್ದ. ಯಾರು ಏನು ತುಟಕ್ಕೆ ಕಲಿಲ್ಲ. ಹಿಂದಾಗಲಿ ಅಲ್ಲಿ ಇದ್ದಂಥವ್ರು ಎಲ್ಲರೂ ಅದನ್ನು ನೀರು ಹಾಕಿ ಏನೇನು ಹಾಕಿ ಸ್ವಚ್ಛ ಮಾಡಿದರು. ಸ್ವಚ್ಛ ಮಾಡಿ ಕಾರ್ಯಕ್ರಮ ನಡೀತು. ಅಷ್ಟು ಕೆಟ್ಟ ಜನನೂ ಅಲ್ಲಿ ಇತ್ತು, ಇದ್ದಿದ್ದಿಲ್ಲ ಅಂತ ಅಲ್ಲ. ಆದ್ರೆ ಅವೆಲ್ಲವನ್ನೂ ಸಹಜವಾಗಿ, ಯಾಕ್ರಿ ಬಸವಣ್ಣಗೆ ದಂಡಾಧಿಕಾರಿಯಾಗಿದ್ದ, ಅವನ ಕೈಯಾಗ ಮಡಿವಾಳ ಮಾಚಿದೇವ, ಒಂದೇ ಮಿನಿಟ್, ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಖಡ್ಗ ಹಿಡಿದ್ರು ಅಂದ್ರೆ ಅವ್ರನ್ನ ಯಾರೂ ಮುಟ್ಲಿಕ್ಕೆ ಸಾಧ್ಯ ಇದ್ದರು. ಮಡಿವಾಳ ಮಾಚಿದೇವನ ಮೇಲೆ ಆನೆ ಬಿಟ್ಟರು ಬಟ್ಟೆ ತೊಳೆಯೋತ್ನಾಗ. ಆನೆನೂ ಹೊಡೆದ, ಎಲ್ಲರನ್ನೂ ಹೊಡೆದ, ಒಬ್ಬನೇ ಹೊಡೆದ. ಅಂದ್ರೆ ಅಂಥ ಶೂರಿದ್ದ. ಬಸವಣ್ಣ ಮನಸ್ಸು ಮಾಡಿದ್ರೆ ಬಿಜ್ಜಳನನ್ನು ಸಹಿತ ಕಿಡ್ನಾಪ್ ಮಾಡಿ ಎಲ್ಲಿಯೂ ಇಡ್ಬೋದು, ಇಲ್ಲ ನಾರಾಯಣ ಕ್ರಮಿತನನ್ನು ಮುಗಿಸಿಕೊಡ್ಬೋದಾಗಿತ್ತು. ಬರೀ ಸೊನ್ನೆ ಕೊಟ್ಟರೆ ಸಾಕಾಗಿತ್ತು. ಮಾಡಲಿಲ್ಲ. ಹೊಡೆಯೋದಲ್ಲ, ಸೃಷ್ಟಿ ಮಾಡೋದು, ಬದುಕಿಸೋದು. ಎಲ್ಲರೂ ಬದುಕಬೇಕು. ಬಸವಣ್ಣನ ಧರ್ಮ ಕುಸ್ತಿ ಹಿಡಿಯೋದಲ್ಲ, ಒಂದಕ್ಕೊಂದು ಹೊಂದಾಣಿಕೆಯನ್ನು ತಿದ್ದೋದೈತಿ. ಕುಸ್ತಿ ಹಿಡಿಲಿಕ್ಕೆ ಬಂದರೆ ನಡೆ ಅಂದ್ಬಿಡು, ಅವನ ಜೋಡಿ ಸರಿಯಾಗಿ ಮಾತಾಡೋಂಗಿಲ್ಲ, ಬಿಟ್ಟು ಹೋಗ್ಬಿಡೋದು. ಹೇಳೋದು, ತಿದ್ದಿ ಹೇಳಲಿಕ್ಕೆ ಪ್ರಯತ್ನ ಮಾಡೋದು, ಕೇಳಿಲ್ಲ ಸಾಕಂತ ಬಿಟ್ಟು ಹೋಗ್ಬಿಡೋದು. ಅಂತಹ ಧರ್ಮ ಇದು, ಜಗಳದ ಧರ್ಮ ಅಲ್ಲ. ಜಗಳಕ್ಕೆ ಯಾರು ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಈ ಕಲ್ಯಾಣವು ಹೋಗಬಾರದು. ನಮ್ಮ ಆತ್ಮದೊಳಗೆ ನಾವು ಹೋಗಬೇಕು ಅಂದರೆ ನಮ್ಮ ಎಲ್ಲವೂ ಪಂಚಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತಗಳು ಕಲ್ಯಾಣಮಯವಾಗಿರಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿಯವರೆಗೆ ಚೌಧರಿ ಶರಣರು ತಮ್ಮ ಅನುಭವವನ್ನು ಎಡೆ ಮಾಡಿದ್ದಾರೆ. ಅವರಿಗೆ ಶರಣುಗಳನ್ನು ಸಲ್ಲಿಸ್ತಾ ಈಗ ಕೊನೆಯದಾಗಿ ನನ್ನ ಸರದಿ. ಈಗಾಗಲೇ ನಮ್ಮ ಇಟ್ನಾಳ್ ಸರು ಯಾವ ರೀತಿ ಕಲ್ಯಾಣದ ಒಂದು ವರ್ಣನೆಯನ್ನು ಶರಣರ ಒಂದು ಭಾಷೆಯಲ್ಲಿ ಹೇಳಿದರು, ಹಾಗೆ ಅದೇ ಒಂದು ಮಾದರಿಯಲ್ಲಿ ನಾನು ಸಹಿತ ಈಗ ತಮ್ಮೊಂದಿಗೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಒಂದೇ ವಚನ ಇದೆ. ಚನ್ನಬಸವಣ್ಣವರು ಕಲ್ಯಾಣದ ಒಂದು ಮಹಾತ್ಮೆ ಕುರಿತು ಅದ್ಭುತವಾಗಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಶ್ರೀಮತ್ ಕಲ್ಯಾಣಪುರದ ಮಹಾತ್ಮೆ ಎಂತೆಂದಡೆ ವಿಸ್ತರಿಸು ಪೇಳುವೆನು ಅಂತ ಹೇಳ್ತಾ ಇದ್ದಾರೆ ಇವರು. ಇರಲಿ, ಎಲ್ಲ ಶಿವಗಣಗಳು ಕೇಳಿ ಕೃತಾರ್ಥರಾಗಿರಯ್ಯ, 14 ಭುವನಕ್ಕೆ ಕಳಸವೆಂದೆನಿಸುವ ರುದ್ರಲೋಕವೇ ಮೃತ್ಯುಲೋಕಕ್ಕಿಳಿತಂದು. ನೋಡಿ, 14 ಭುವನ ಲೋಕ, ನಾವು 14 ಲೋಕಗಳು ಹೇಳ್ತೀವಿ, ಅತಳ ವಿತಳ ಸುತಳ ಪಾತಾಳ ರಸಾತಳ ಅಂತ ಹೇಳಿ. ಆ ಪುರಾಣಕಾರರು ಬಹಳ ಹೆಸರು ತಿಳಿದಿರಬಾರ್ದು. ಹಂಗೆ ಬಜ್ಜಿ ಬೋಂಡ ಅಂತ ಅಂಗಡಿಗೆ ಹೋದಾಗ ಹೇಳ್ತಿರ್ತಾನಲ್ಲ, ಹಂಗೆ ಏನು ಹೇಳಿದಂತೆ ಗೊತ್ತಾಗಲ್ಲ ನಮಗೆ. ಹಾಗೆ ಅವ್ರು ಹೇಳ್ತಾರಲ್ಲ, ಆ ರೀತಿ ಆ 14 ಲೋಕಗಳಿಂದ ಈ ಮೃತ್ಯಕ್ಕೆ ಆ ರುದ್ರಲೋಕದಿಂದ ಇಲ್ಲಿ ಬಿಳಿದು ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಕಲ್ಯಾಣವೆಂಬ ಪುರ ಹುಟ್ಟಿತ್ತು ನೋಡಿರಯ್ಯ, 14 ಲೋಕದಿಂದ ಈ ಕಲ್ಯಾಣ ಅನ್ನೋದು ಹುಟ್ಟಿತ್ತು ಅಂತ. ಅಲ್ಲಿ ಯಾರಿದ್ರೆ ಅಂದರೆ ಸತ್ಯರು, ಸಾತ್ವಿಕರು, ನಿತ್ಯರು, ನಿಜೈಕ್ಯರು, ಮಹಾಜ್ಞಾನಿಗಳು. ಸತ್ಯರಂತ ಗೊತ್ತಾಗುತ್ತೆ ನಿಮಗೆ, ಸಾತ್ವಿಕರು ಅಂದ್ರೆ ಗೊತ್ತಾಕೈತಿ. ಇನ್ನು ನಿತ್ಯರು ಅಂದರೆ ಯಾರು ಅಂದರೆ ನ್ಯಾಯಯುತವಾಗಿ ನಡೆಯೋರು, ನೈಸರ್ಗಿಕವಾಗಿ ನಡೆಯೋರು. ಮತ್ತು ಮಹಾಜ್ಞಾನಿಗಳಂದರೆ ಬುದ್ಧಿವಂತರು, ಸ್ಥಿರವಾದ ಬದಲಾಗದೇ ಇರತಕ್ಕಂಥ ಬುದ್ಧಿ ಅವರೆಲ್ಲ. ಪರಮ ಶಿವಯೋಗಿಗಳು ನೋಡಿ, ಶಿವಾನುಭವ ಸಂಪನ್ನರು, ಶಿವಲಿಂಗ ಪ್ರಾಣಿಗಳು, ಶಿವಪ್ರಸಾದ ಪಾದೋದಕ ಸಂಬಂಧಿಗಳು, ಶಿವಾಚಾರ ವೇದ್ಯರು, ಶಿವಾಗಮ ಸಾಧ್ಯರು, ಶಿವ ಸಮಕ್ಷಪರಗಳಲ್ಲದೆ ಮತ್ತಾರು ಅಲ್ಲಿಲ್ಲ ನೋಡಿರಯ್ಯ. ನೋಡ್ರಿ,
ಪಾಪಿಗಳು, ಕೋಪಿಗಳು, ಅಸತ್ಯರು, ಅನಾಚಾರಿಗಳು ಹೋಗಬಾರದು ಕಲ್ಯಾಣವ. ಯಾರು ಹೋಗಬಾರ್ದು ಅಂತ ಹೇಳ್ತಾ ಇದ್ದಾಳೆ ಚನ್ನಬಸವಣ್ಣವರು. ಮೀರಿ ಹೊಕ್ಕೇನೆಂದರೆ, ಏನೋ ಒಮ್ಮೆ ತಪ್ಪಿಬಿಟ್ಟು ಹೊಕ್ಕಿಬಿಟ್ಟು ಅಂದರೆ ಏನಾಗುತ್ತೆ ಅಂದರೆ, ಭಾಳ ಬಾಯಧಾರೆ ನೋಡಿರಯ್ಯ, ಅವ್ರು ಬಾಳಕ ಆಗೋದಿಲ್ಲ ಅಲ್ಲಿ. ಅಲ್ಲ, ಭಾಳ ಬಾಯದಾರ ಖಡ್ಗ ಹರಿತವಾದ ಖಡ್ಗ ಹೊಡೆದೇ ಬಿಡ್ತದ. ಹಾಂ, ಹೊಡೆದ ಬಿಡ್ತದಂತ. ವಂಶ ಕೊಡುವುದಿಲ್ಲ. ಹಾಂ, ಅದು ಹೊಕ್ಷೆ ಕೊಡೋದಿಲ್ಲ. ಅಂದರೆ ಹೇಗಾಗುತ್ತೆ, ಹಂಗೆ ಅಂಥವ್ರು ಹೋದರೂ ಸಹಿತ, ಕಳ್ಳ ಹೋದರೂ ಸಹಿತ ಅವನು ಇದಾಗಿಬಿಟ್ಟ, ಪರಿವರ್ತನೆ ಆದ. ಅವನು ಏನು ಶರಣನಾಗಿ ಪರಿವರ್ತನೆ ಆಗ್ತಾನೆ. ಭಾಳ ದಾರಿ ಆಗುತ್ತಾರೆ ಅಂದರೆ ಅಂಥವ್ರು ಹೋದರೂ ಸಹಿತ ಕೆಲವರೆಲ್ಲ ಬದನೆಕಾಯಿ ಕಟ್ಕೊಂಡು ಹೋಗ್ತಾರೆ. ಹೊಟ್ಟೆ ಹಸ್ತಿರ್ತದಂಥವ್ರು 4 ಜನಕ್ಕೆ ಹೊಟ್ಟೆ ಹಸ್ದಾಗ ಇನ್ನೇನಿಲ್ಲ, ಪುಕ್ಷೆಟ್ಟು ಊಟ ಸಿಗ್ತೈತಲ್ಲ ಸರಿ ಅಂದ್ಬಿಟ್ಟು ಅಲ್ಲಿ ಒಳಗೆ ಹೋಗ್ಬೇಕಿರ್ತಾರೆ ಪರ್ಮಿಷನ್ನು, ಒಂದು ಹಂಗೆ ವಿಭೂತಿ ಹಚ್ಕೋಬೇಕು, ಲಿಂಗ ಕಟ್ಕೊಂಡಿರ್ಬೇಕು. ಏನು ಮಾಡಿದ್ರು, ಗಾಡಿಗೆ ಹೋಗ್ಬಿಟ್ಟು ಆ ಗಾಡಿಗೆ ಕೈ ಬಡಿದ್ರು, ಸುಣ್ಣ ಹತ್ತಿ ಕೈಗೆ ವಿಭೂತಿ ಹಚ್ಕೊಂಡ್ರು. ದಾರ್ಯಾಗ ಬರ್ತಾಯಿದ್ದು ಬದನೆಕಾಯಿ ಸಿಕ್ಕು, ಅವ್ನು ಕಟ್ಕೊಂಡ್ರು. ಅವ್ನು ಕಟ್ಕೊಂಡು ಹೋದ್ರು, ಹೋದ ತಕ್ಷಣ ಪರ್ಮಿಷನ್ ಸಿಕ್ತು. ಆಮೇಲೆ ಆಯಿತು, ಎಲ್ಲರೂ ಬಸವಣ್ಣವ್ರಿಗೆ ಗೊತ್ತಾಯ್ತು ಇದು ಇವ್ರು ಕಟ್ಕೊಂಡ್ಬಂದಾರಂತ. ಸರಿ, ಆಮೇಲೆ ಅವ್ರನ್ನೇನು ಮಾಡ್ತಾರೆ ಬಸವಣ್ಣವರು, ಆಯ್ತು ರಪ್ಪ ಕೂಡ್ರಿ ಪ್ರಸಾದಕ್ಕೆ. ಎಲ್ಲರೂ ಕುತ್ಕೊಂಡ್ರು, ಎಲ್ಲರಿಗೂ ತಟ್ಟೆ ಹಾಕಿದ್ರು, ಅನ್ನ ಹಾಕಿದ್ರು, ಹುಗ್ಗಿ ಹಾಕಿದ್ರು. ಊಟ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಹೇಳಬೇಕಲ್ಲ, ಹೇಳೋಕ್ಕಿಂತ ಮುಂಚೆ ನೀವು ಸದ್ಯ ನಿಮ್ಮ ಲಿಂಗೇನು ತೆಗೆದುಬಿಟ್ಟು ಆಮೇಲೆ ಅವನಿಗೆ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡ್ದಂದ್ರು. ಎಲ್ಲರೂ ತೆಗೆದಿದ್ರು, ಇವ್ರು ತೆಗಿಯಕ್ಕೆ ತಯಾರಿಲ್ಲ. ಯಾಕಂದರೆ ಇವ್ರಿಗೆ ಗೊತ್ತು ಇವ್ರಿಗೆ ನಾವು ಸಿಕ್ಕಾಕೊಂಡಿವ ಅಂತ. ನೋಡಿ, ಕಳ್ಳರು ಹೋದ್ರೆ ಏನಾಗುತ್ತಾರೆ ಅನ್ನೋದು. ಖಡ್ಗ ಅಂದರೆ ಬೇರೆ ಖಡ್ಗಲ್ಲ, ಅವರು ಅಲ್ಲಿ ಬದಲಾಗ್ತಾರೆ ಅನ್ನೋದೊಂದು ನಾವು ಇತಿಹಾಸದಲ್ಲಿ ನೋಡಬೇಕಾಗಿದೆ. ಇವ್ರು ಕಟ್ಕೊಂಡ್ರು, ಅವರು ಹೇಳಿದರು, ನೋಡ್ರಪ್ಪ ನಮ್ಗೆ ಹೊಟ್ಟೆ ಹಸ್ತಿತ್ತು, ನಮ್ಮ ತಪ್ಪಾಗಿದೆ, ಅಲ್ಲಿ ಬದನೆಕಾಯಿ ಕಟ್ಕೊಂಡು ಬಂದೆವು ನಾವು. ವಿಭೂತಿ ಎಲ್ಲೂ ಇರಲಿಲ್ಲ, ಅಲ್ಲಿಗೆ ಯಾರ್ದೋ ಮನೆ ಬೋರಮ್ಮನ ಮನೆ ಇತ್ತು, ಆ ಮನೆ ಸುಣ್ಣ ಹಚ್ಚಿದ್ರು, ಆ ಸುಣ್ಣದು ಹಚ್ಕೊಂಡು ಬಂದಿದ್ದೀವಿ ಅಂದರು. ನನ್ನ ತಕ್ಷಣ ಹೌದಾ, ಇಲ್ರಿಪ್ಪ ನೀವು ಮಹಾನುಭಾವ್ರಿ. ನಮ್ಮವ್ರು ಎಷ್ಟೋ ಜನ ಇದ್ದಾರೆ ಇಲ್ಲಿ ಬಂದು ಉಣ್ಣಕತ್ತಾರಲ್ಲ, 1,96,000 ಜನ ಇದ್ದಾರಲ್ಲ, ಅದ್ರಾಗ ಈ ಲಿಂಗನ ಕಲ್ಲು ಅಂತ ಹೇಳೋರು ಇದ್ದಾರೆ. ನೀವು ಅಟ್ಲೀಸ್ಟ್ ಬದನೆಕಾಯಿಗೆ ಲಿಂಗ ಅಂತ ಹೇಳ್ಕೊಂಡು ಬಂದಿರಲ್ರಿಪ್ಪ, ನೀವು ಪುಣ್ಯಾತಮರು, ನಿಮ್ಗೆ ಅಡ್ಡು ಬಿದ್ದೆ ಅಂತ ಬಸವಣ್ಣವರಿಗೆ ಅಡ್ಡು ಬಿಡ್ತಾರೆ. ಅಲ್ಲಿಗೆ ಪೂರ್ತಿ ಇಳಿದು ಹೋಗ್ಬಿಟ್ರೆ ಅವ್ರು ಪರಿವರ್ತನೆ ಆಗ್ಬಿಟ್ರು. ತೆಗಿಸ್ತಾರೆ, ತೆಗೀರಿ ಅಂತಾರೆ. ಆಯ್ತು ರೀಪ ಪರವಾಗಿಲ್ಲ ತೆಗೀರಿ ಅಂತಾರೆ, ತೆಗೆದು ನೋಡ್ತಾರೆ ಲಿಂಗ ಪರಿವರ್ತನೆ. ಹಿಂಗೆ ಮಾಡಿದ್ರು. ಇದು ಅವ್ರು ಹೋದ್ರು ಏನಾಗುತ್ತೆ ಅಂದರೆ ಪರಿವರ್ತನೆ, ಬಾಯಧಾರೆ. ಅದಕ್ಕೆ ಅವ್ರು ಹೇಳಿದ್ದಕ್ಕೆ ಮತ್ತೆ ಮುಂದುವರೆದು ಹೋದ್ವಿ ನಾವು. ಆ ಮಹಾಕಲ್ಯಾಣದ ವಿಸ್ತೀರ್ಣ ತಾನೆಂತಂದಡೆ ಅದು ಏರಿಯಾ ಎಷ್ಟಿತ್ತು, ಎಷ್ಟು ಕಿಲೋಮೀಟ್ರ್, ಆ ಕಿಲೋಮೀಟ್ರ್ ಅಂತೀವಲ್ಲ ಅಷ್ಟು ಕಿಲೋ ಹೇಳ್ತಾರೆ. 12 ಯೋಜನ ಪರಿಪ್ರಮಾಣದ ವಿಸ್ತೀರ್ಣ ಪಟ್ಟಣಕ್ಕೆ 12 ಯೋಜನೆ ಇತ್ತಂತ. ಒಂದು ಯೋಜನೆ ಅಂದರೆ 12ರಿಂದ 15 ಕಿಲೋಮೀಟ್ರಿಗೆ ಒಂದು ಯೋಜನೆ ಅಂತಾರೆ. ಒಂದು ಯೋಜನೆ ಹಿಂದಿನ ಪ್ರಮಾಣ 12ರಿಂದ 15 ಕಿಲೋಮೀಟ್ರಿಗೆ ಒಂದು ಯೋಜನೆ. ಅಂಥದ್ದು 12 ಯೋಜನೆ ವಿಸ್ತೀರ್ಣ ಜಾಗ ಇತ್ತು ಅದು ಕಲ್ಯಾಣಪಟ್ಟಣ. 360 ಬಾಗಿಲವಾಡ. ಬಾಗಿಲುಗಳೆಷ್ಟು ಅಂದರೆ 360. ಈಗ ಹೆಂಗೆ ಗೇಟ್ ನಮ್ಮ ಇದಕ್ಕೆ ಹೋದ್ರೆ ನಿಮ್ಮ ಸಿವಿಲ್ ಹಾಸ್ಪಿಟ್ಲ್ ಇದೆಯಲ್ಲ, ವಾಡೆ ಗೇಟ್ ಅಂತೀವಲ್ಲ, ಹಾಗೆ 360 ಬಾಗಿಲವಾಡ. ಆ ಬಾಗಿಲಿಂಗೆ 150 ವಜ್ರದ ಹಾರೆಯ ಕದಂಗಳು. ವಜ್ರದ ಕದ ಇದ್ದು ಅಂತ್ರಿ ಎಷ್ಟು, 155. 225 ಕಲುಗೆಲಸದ ದ್ವಾರವಟಕ್ಕೆ, 225 ಕಲುಗೆಲಸದ ದ್ವಾರವಟ್ಟಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದೇನೋ ಅರ್ಥ ಆಗಲಿಲ್ಲ ನನಗೂ, ನೋಡೋಣ ಆಮೇಲೆ. 450 ಸುವರ್ಣ ಕಲಶದ ಕದಂಗಳು. 450 ಬಂಗಾರದ ಕದ ಇದ್ದು ಅಂತ, ಬಾಗಿಲುಗಳಿದ್ದು ಅಂತ. ಅಲ್ಲಿ 115 ಚೋರಗಂಡಿ. 115 ಚೋರಗಂಡಿ ಅಂದರೆ ಕಳಗಿಂಡಿ ಅಂತೀವಲ್ಲ, ಚೋರಗಿಂಡಿಯಿಂದ ನಮ್ಮ ಹೀಗೆ ಇವರು ಬರಬಾರ್ದು ಅಂತೇಳಿ ಕಳ್ಳರಿಗೆ ಗೊತ್ತಾಗಬಾರ್ದಂತ ಗುಪ್ತ ದ್ವಾರಗಳು ಅಂತ ಕರಿಬೋದು ನಾವು, ಅಷ್ಟೇ. ಗುಪ್ತ ಮಾರ್ಗ ಅಂತೀವಲ್ಲ ಹಾಗೆ. ಇಲ್ಲಮ್ಮ, ಕನಕನ ಕಿಂಡಿ ಬೇರೆ. ಹಾಂ, ಒನಕೆ ಓಬವ್ವ. ನೋಡ್ರಿ, ಹಲಗತ್ತಿ ಅಮ್ಮ ಕರೆಕ್ಟ್ ಹೇಳ್ತಾಳೆ. ಹಲಗತ್ತಿ ಅವ್ರದ್ದು ನೀವು ಇದನ್ನು ಮಾಡಬೇಕು, ಮೆಚ್ಚಬೇಕು. ನಾವು ಲಿಂಗಾಯತರಾಗಿ ನಾವು ಏನೇನೋ ಉದ್ಧಾರ ಹೇಳ್ತಾ ಇದ್ದೇವೆ. ಅಯ್ಯೋ, ನೋಡ್ರಿ, ನಮಗಿಂತ ಅವರೇ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಶಿವಾಜಿ ಇವರವರು. ಇರಲಿ, ಅದಕ್ಕೆ ಆ ಚೋರುಗಿಂಡಿಗೆ ಅವಕ್ಕೆ 115 ಮೊಳೆಯ ಕದಂಗಳು, ಮೊಳೆ ಇರೋ ಕದಂಗಳು, ಬಾಗಿಲುಗಳು ಮೊಳೆ ಇರೋದು. ಯಾಕಂದ್ರೆ ಒಳಗೆ ಬರಬಾರ್ದು ಅಂತೇಳಿ ಇವ್ರಿಗೆ ಎಷ್ಟೋ ಗೊತ್ತಿರ್ಬೇಕು, ಬೇರೆಯವ್ರಿಗೆ ಗೊತ್ತಿರಬಾರ್ದು. 115 ಆ ಮೊಳೆ ಕದ
ಬಂಗಾರದ ಕದ ಬೇರೆ, ಬಳಿ ಕದ ಬೇರೆ, ವಜ್ರ ಕದ ಬೇರೆ. ನೋಡ್ರಿ, 20 ಬಾಗಿಲ ಆಳ್ವರಿಯೊಳಗಿಪ್ಪ. ಆಳ್ವರಿ ಅಂದರೆ ಕಂದದಿಂದ ಸುತ್ತುವರಿಯಲ್ಪಟ್ಟ ಕಾಳ್ವರಿ ಅಂತ ಇದ್ದಾರೆ. ಅವಕ್ಕೆ ಕದಂಗಳಿಲ್ಲ, ಅಲ್ಲಿ ಬಾಗಿಲ ಇಲ್ಲ. ಆ ಪಟ್ಟಣಕ್ಕೆ ಬಳಸಿ ಬಂದ ಕೋಂಟೆ ಅಂದರೆ ಎತ್ತರದ ಗೋಡೆ, ಯಾರು ದಾಟಿ ಬರಬಾರ್ದು ಅಂತೇಳಿ ಎತ್ತರದ ಗೋಡೆಯನ್ನು ಹಾಕಿರ್ತಾರೆ ಅಲ್ಲಿ. 48 ಯೋಜನ ಪರಿಪ್ರಮಾಣು. ಬಾಹ್ಯತ್ತರ ನಿಯೋಗಿಗಳ ಮನೆ 1,00,000 ನಿಯೋಗಿಗಳಿದ್ರಂತ ಅಲ್ಲಿ. ನಿಯೋಗಿಗಳಂದರೆ ಕಾರ್ಯನಿರ್ವಾಹಕರು. ಅಲ್ಲಿ ಬ್ರಾಹ್ಮಣರನ್ನ ಅಧಿಕಾರಿಗಳಾಗಿ ಮಾಡಿರ್ತಾರಲ್ಲ, ಆ ಬ್ರಾಹ್ಮಣ ಅಧಿಕಾರಿಗಳಿಗೆ 1,00,000 ಮನೆ 1,00,000 ಇತ್ತು ಅವರಿಗೆ, ನಿಯೋಗಿಗಳವ್ರಿಗೆ. ಇನ್ನು ಮಂಡಳಿಕರು ಅಂತಿದ್ರು. ಮಂಡಳಿಕರ ಅಂದರೆ ಮಾಂಡ್ಲಿಕರ್ ಅಂತ ನಾವೇನು ಕರಿತೀವಲ್ಲ, ಅಂದರೆ ಒಂದು ಲೋಕಲ್ ಗೌಡರು. ಮಂಡಳಿಕ ಅಂದರೆ ಲೋಕಲ್ ರಾಜರು, ಸ್ಥಳೀಯ ರಾಜರು, ಅವರು ಮಾಂಡ್ಲಿಕರು ಅಂತ ಕರೀತಾರೆ ಅವ್ರಿಗೆ. ಆ ಊರಿಂದ ಒಂದು ರಾಜ, ಈಗ ಸಂತೋಷ್ ನಗರ ಈ ರಾಜ, ಈಗ ಪಟೇಲರು ಗೌಡ್ರು ಅಂತಿದ್ರಲ್ಲ ಹಾಗೆ. ಅಂಥವ್ರದ್ದು ಎಷ್ಟು ಅಂದರೆ ಮನೆ 1,00,000. ಕೂತ್ಕೊಡ್ರಿ ಸರ್, ನಾನೇ ಬಿಡ್ತೀವಿ, ತೊಂದರೆ ಇಲ್ಲ. ನೀವು ಹೋಗ್ತೀವಿ ಅಂದಾರೆ ನಾವು ಹೋಗ್ತೀವಿ ಅವ್ರು. ಹಾಂ, ಮಳೆ ಬಂದರೆ ಕಷ್ಟ ಆಗ್ತದೆ. ಇಲ್ಲ ರೇರ್ಪೋರ್ಟ್ ಐತಲ್ಲ ನನಗೆ. ಆಯ್ತು, ಸರಿ ಸರ್, ಥ್ಯಾಂಕ್ ಯು. ಸಾವಕಾಶ ನೀವು ಪ್ರಸಾದ್ ತೊಗೊಂಡು ಹೋಗಿ ಸರ್. ಒಂದಲ್ಲಮ್ಮ ಅವ್ರಿಗೊಂದು ಬಾಳೆಹಣ್ಣು ಕೊಡಿ. ಇಲ್ಲ, ಇಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ ನೀವು. ಹಾಗೆ ಹೋಗಬಾರ್ದು, ಪ್ರಸಾದ್ ತೊಗೊಂಡು ಹೋಗ್ಬೇಕು. ಹಾಂ, ಇಲ್ಲಿ ಅದಕ್ಕೆ ಕೊಟ್ಬಿಡಿ, ಅಲ್ಲಿದ್ದು ಕೊಡಿ. ಶ್ರೀ ಗುರು ಬಸವಲಿಂಗಾಯ ಕೊಟ್ಬಿಡಿ, ತೊಂದರೆ ಇಲ್ಲ. ಓಕೆ. ಇನ್ನು ಮಂಡಳಿಕರ ಮನೆ 1,00,000 ಆಯಿತಾ. ಸಾಮಂತರ ಮನೆ 1,00,000. ಸಾಮಂತರ ಅಂದರೆ ಒಂದು ಏರಿಯಾಕ್ಕೆ ಒಂದು MLA ಕಾನ್ಸ್ಟಿಟ್ಯೂಷನ್ ಅಂತೀವಲ್ಲ, MP ಕಾನ್ಸ್ಟಿಟ್ಯೂಷನ್ ಅಂತೀವಲ್ಲ, ಹಾಗೆ ಸಾಮಂತರು ಒಂದು ಪ್ರದೇಶ ಏರಿಯಾ ಆಳ್ತಿರ್ತಾರಲ್ಲ, ಅವ್ರದ್ದು ಎಷ್ಟು ಅಂದರೆ ಒಂದು ಮನೆ 1,00,000 ಮನೆ ಇದ್ದು ಅಂತ. ರಾಯ ಅಂದರೆ ಶ್ರೀಮಂತರು. ರಾವುತರು ಅಂದರೆ ಯಾರು ಇರ್ಬೋದು? ಅಶ್ವಾರೋಹಿ. ಕುದುರೆ ಸವಾರರು ಇರ್ತಾರಲ್ಲ, ಕುದುರೆ ಸವಾರರದು ಮನೆ 7 ಅಡಗಿದ ಮನೆಗಳಿಗೆ ಲೆಕ್ಕ ಇಲ್ಲ. ಆ ಶ್ರೀಮಂತರ ಮನೆ ಈ ಕುದುರೆ ಅಶ್ವಾರೂಢರದು ಎಷ್ಟು ಮನೆ ಅದ ಅಂತ ಅದಕ್ಕೆ ಲೆಕ್ಕನೇ ಇಲ್ಲ ಅಂತ, ಅಂದರೆ ಅಷ್ಟು ಮನೆ ಇದೆ. 12 ಯೋಜನ ವಿಸ್ತೀರ್ಣದ ಸೂರ್ಯವೀತಿ, 120 12 ಯೋಜನದ ಸೋಮವೀತಿ, 125 ಅದರಿಂದ ಮಿಗಿಲಾಗಿ ಒಳಕೇರಿ ಹೊರಕೇರಿ ಗಣನೆಗೆ ಲೆಕ್ಕವಿಲ್ಲ. ಆ ಪಟ್ಟಣದೊಳಗೆ 1,96,000 ಶಿವಾಲಯ. ಆ ಶಿವಾಲಯಗಳಿಗೆ ಮುಖ್ಯವಾದ ತ್ರಿಪುರಾಂತಕ ದೇವಾಲಯ, ಅಲ್ಲಿ ಶಿವಾಲಯ, 360 ಪದ್ಮಪತ್ರ ತಿವಿರಿದ ಸರೋವರಗಳು, 2,85,770 ದಾಸೋಹ ಮಠಗಳು. ನೋಡ್ರಿ ಏನೇನಿದೆ, ಓದ್ಬಿಡ್ತೀನಿ ಹಂಗೆ. ಭಾಳ ಚಲೋ ಇದೆ, ಕೇಳ್ರಿ. ಆ ದಾಸೋಹದ ಮಠಗಳಿಗೆ ಮುಖ್ಯವಾದ ಬಸವರಾಜ ದೇವರ ಮಠದ ವಿಸ್ತೀರ್ಣವೆಂತೆಂದರೆ ಯೋಜನಾವರಿಯ ಭಿನ್ನಾನದ ಕಲುಗೆಲಸದ ಪೌಳಿ, ಅತಿ ಸೂಕ್ಷ್ಮದ ಕುಸುರಿ ಕೆಲಸದ ದ್ವಾರ ಒಟ್ಟ 5, ಅವಕ್ಕೆ ಪಂಚಾಕ್ಷರಿಯ ಶಾಸನ, ಮಿಸುನಿಯ ಕಂಬ ಅಂದರೆ ಬಂಗಾರದ್ದು, ಚಿನ್ನದ್ದು. ಆ ಕಂಬದ ತೋರಣಗಳಲ್ಲಿ ರುದ್ರಾಕ್ಷಿಯ ಸೂಸಕ. ತೋರಣಗಳ ರುದ್ರಾಕ್ಷಿಯ ಸೂಸಕ ಅಂದರೆ ಏನು ನೋಡಿದೆ ನೀವು? ಬೈತಲಿ ತೆಗೆದು ನಡುವೆ ಒಂದು ಇದನ್ನು ಕಟ್ಟಿರ್ತೀರಲ್ಲ, ಅಥವಾ ಕುಂಕುಮ ಇಟ್ಟಿರ್ತೀರಿ, ಅಥವಾ ಏನೋ ಒಂದು ಇಟ್ಟಿರ್ತಾರಲ್ಲ, ಹಂಗೆ ಬಂಗಾರದ ಕಂಬರದ ಮೇಲೆ ರುದ್ರಾಕ್ಷಿದ ಸರ ಇಟ್ಟಿದ್ರಂತ. ಬೈತಲಿ ತೆಗೆದು ನಡು ಇಡ್ತೀರಲ್ಲ, ಜೋ ಬಿಟ್ಟಂಗ ಹಂಗೆ. ಅದು ಆ ಬಾಗಿಲು ವಾಡದಲ್ಲಿ ಒಪ್ಪುತ್ತಿರ್ತವಯ್ಯ ನಂದಿ ಕಂಬದ ಧ್ವಜ 1, ಉಪ್ಪರಗುಡಿ ಪತಾಕೆ 2ನೇದು, ವ್ಯಾಸಧ್ವಜ 3ನೇದು. ವ್ಯಾಸಧ್ವಜನೂ ಇತ್ತಂತಲ್ಲಿ. ಒಪ್ಪುತಿರ್ಪವಯ್ಯ. ಆ ಮಧ್ಯದಲ್ಲಿ ಬಸವರಾಜ ದೇವರ ಸಿಂಹಾಸನದ ವಿಸ್ತೀರ್ಣದ ಪ್ರಮಾಣ 1000 ಕಂಬದ ಸುವರ್ಣದುಪ್ಪುರಿಗೆ. 1000 ಕಂಬದ ಮಡಿಗೆ ಮನಿ. ಈಗ ನಮ್ದೆಲ್ಲ 2nd ಫ್ಲೋರ್ ಅಂತ ಕಟ್ಟಿರ್ತೀವಲ್ಲ, ಹಾಗೆ ಅವ್ರದ್ದು 1000 ಕಂಬದ ಮಡಿಗೆ ಮನೆ ಇತ್ತು ಅವ್ರದ್ದು. ಆ ಮನೆ ಗೆತ್ತಿದ ಹೊನ್ನ ಕಳಸ 1000. ಆ ಕಳಸ ಮೇಲೆ ಬಂಗಾರದ ಕಳಸ 1000 ಇದ್ದು ಅಂತ. ಗುರುಲಿಂಗ ಜಂಗಮಕ್ಕೆ ಪಾದಾರ್ಚನೆ ಮಾಡುವ ಹೊಕ್ಕರಣೆ 4 ಪುರುಷ ಪ್ರಮಾಣ ಘಾತ. ಅಲ್ಲಿ ತುಂಬಿದ ಪಾದೋದಕ ತುಂಬ ನುಚ್ಚಲು ಬೆಳೆವ ರಾಜಶಾಲೆಯ ಗದ್ದೆ 12 ಕಂಡುಗ. ರಾಶಿಯಲ್ಲಿ ಅಕ್ಕಿ ಬದುಕಿದ್ರು ಮುಂಚೆ. ಅದರದ್ದು 12 ಗದ್ದೆ ಕಂಡುಗ. ಆ ಯೋಜನವರಿಯ ಭಿನ್ನಾನದ ಅರಮನೆಯ ವಿಸ್ತೀರ್ಣದೊಳಗೆ ಲಿಂಗಾರ್ಚನೆಯ ಮಾಡುವ ಮಠದ ಕಟ್ಟಳೆ 1,96,000. ಇನ್ನು ಬಸವರಾಜ ದೇವರು ಮುಖ್ಯವಾದ ಅಸಂಖ್ಯಾತರ ಮಠಗಳು ಆ ಕಲ್ಯಾಣದೊಳಗೆ ಎಷ್ಟು ಎಂದರೆ 12,000 ಕಟ್ಟಳೆಯ ನೇಮದ ಭಕ್ತರ ಮಠಗಳು, 28,000 ಮಹಾಮನೆಗಳು, 10,000 ನಿತ್ಯ ನೇಮಿಗಳ ಮಠಗಳು, 15,000 ಚಿಲುಮೆಯ ಅಗ್ಗವನೆಯ ವೃತಸ್ಥರ ಮಠಗಳು,
5,000 ವೀರವೃತ್ತಿ ನೇಮಗಳ ಕಟ್ಟಳೆ ಮಠಗಳು, 12,000 ಅಚ್ಚ ಪ್ರಸಾದಿಯ ಮಠಗಳು, 1,064 ಶೀಲ ಸಂಪನ್ನರ ಮಠಗಳು, ನಿತ್ಯ 1,000 ಜಂಗಮಕ್ಕೆ ಆರೋಗ್ಯನಯ ಮಾಡಿಸುವ ದಾಸೋಹಿಗಳ ಮಠಗಳು 32,000, ನಿತ್ಯ 500 ಜಂಗಮಕ್ಕೆ ಒಲಿದು ದಾಸೋಹವ ಮಾಡುವ ಸತ್ಯ ಸದಾಚಾರಿಗಳ ಮಠಗಳು 58,000, ನಿತ್ಯ 1,500 ಜಂಗಮಕ್ಕೆ ಒಲಿದು ದಾಸೋಹವ ಮಾಡುವ ದಾಸೋಹಿಗಳ ಮಠಗಳು 11,000, ನಿತ್ಯ ಆವಾರಿಯಿಂದ ಮಾಡುವ ಮಾಟಕೂಟದ ಸದ್ಭಕ್ತರ ಮಠಗಳು 1,00,000, ಜಂಗಮ ಸಹಿತ ಸಮಯಾಚಾರದಿಂದ ಲಿಂಗಾರ್ಚನೆ ಮಾಡುವ ಭಕ್ತ ಜಂಗಮರ ಮಠಗಳು 2,770. ಅಂತೂ 2,85,770. ಇಂತಪ್ಪ ಅಸಂಖ್ಯಾತರಿಗೆ ಮುಖ್ಯವಾಗಿ ರುದ್ರಲೋಕದಿಂದಿಳಿತಂದ ಪ್ರಮಥ ಗಣಗಳ ಮಠಗಳು 770. ಇಂತಿ ಪ್ರಮಥರಿಗೆ, ಪುರಾತರಿಗೆ, ಅಸಂಖ್ಯಾತ ಮಹಾಗಣಗಳಿಗೆ ಪ್ರಥಮ ನಾಯಕನಾಗಿ ಏಕಮುಖ, ದಶಮುಖ, ಶತಮುಖ, ಸಹಸ್ರಮುಖ, ಲಕ್ಷಮುಖ, ಕೋಟಿಮುಖ, ಅನಂತ ಕೋಟಿ ಮುಖವಾಗಿ ಭಕ್ತರಿಗೆ ಒಡನಾಡಿಯಾಗಿಪ್ಪನು ಸಂಗನ ಬಸವಣ್ಣ, ಜಗದಾರಾಧ್ಯ ಬಸವಣ್ಣ, ಪ್ರಮಥಗುರು ಬಸವಣ್ಣ, ಶರಣ ಸನ್ನಿಹಿತ ಬಸವಣ್ಣ, ಸತ್ಯ ಸಾತ್ವಿಕ ಬಸವಣ್ಣ, ನಿತ್ಯ ನಿಜೈಕ್ಯ ಬಸವಣ್ಣ, ಸಡುಸ್ಥಲ ಸಂಪನ್ನ ಬಸವಣ್ಣ, ಸರ್ವಾಚಾರ ಸಂಪನ್ನ ಬಸವಣ್ಣ, ಸರ್ವಾಂಗಲಿಂಗಿ ಬಸವಣ್ಣ, ಸುಜ್ಞಾನ ಭರಿತ ಬಸವಣ್ಣ, ನಿತ್ಯ ಪ್ರಸಾದ ಭರಿತ ಬಸವಣ್ಣ, ಸಚ್ಚಿದಾನಂದ ಮೂರ್ತಿ ಬಸವಣ್ಣ, ಸದ್ಯೋನ್ಮುಕ್ತಿ ರೂಪ ಬಸವಣ್ಣ, ಅಖಂಡ ಪರಿಪೂರ್ಣ ಬಸವಣ್ಣ, ಅವೇದ್ಯ ಭೇದಕ ಬಸವಣ್ಣ, ಅನಾಮಯ ಮೂರ್ತಿ ಬಸವಣ್ಣ, ಮಹಾಮನಯ ಮಾಡಿದಾತ ಬಸವಣ್ಣ, ರುದ್ರಲೋಕವ ಮೃತ್ಯುಲೋಕಕ್ಕೆ ತಂದಾತ ಬಸವಣ್ಣ, ಶಿವಾಚಾರದ ಘನಮ ಮೆರೆದಾತ ಬಸವಣ್ಣ. ಇಂತಪ್ಪ ಬಸವಣ್ಣನ ಭಕ್ತಿಯನ್ನು ಒರೆದೊರೆದು ನೋಡುವ, ಪ್ರಜ್ವಲಿತವ ಮಾಡುವ ಅಶ್ವಪತಿ, ಗಜಪತಿ, ನರಪತಿ ರಾಯ, ರಾಜಾದಿರಾಜ ಬಿಜ್ಜಳರಾಯನು ಆ ಬಸವಣ್ಣನು ಆ ಕಲ್ಯಾಣ ಪಟ್ಟಣದೊಳಗೆ ಸುಖ ಸಂಕಥಾ ವಿನೋದದಿಂದ ರಾಜ್ಯಂಗೈತ್ತಿರಲು ಆ ಕಲ್ಯಾಣದ ನಾಮವಿಡುವುದು ವಿವಾಹಕ್ಕೆ ಕಲ್ಯಾಣವೆಂಬ ನಾಮವಾಯಿತು. ಲೋಕದೊಳಗೆ ಕಲ್ಯಾಣವೇ ಕೈಲಾಸವೆನಿಸಿತ್ತು. ಇಂತಪ್ಪ ಕಲ್ಯಾಣದ ದರ್ಶನವ ಮಾಡಿದಡೆ ಭವಂ ನಾಸ್ತಿ. ಇಂತಪ್ಪ ಕಲ್ಯಾಣವ ನೆನೆದಡೆ ಪಾಪಕ್ಷಯ. ಇಂತಪ್ಪ ಕಲ್ಯಾಣದ ಮಹಾತ್ಮೆಯಂ ಕೇಳಿದಡೆ ಕರ್ಮಕ್ಷಯಬಹುದು, ಮೋಕ್ಷ ಸಾಧ್ಯಬಹುದು. ಇದು ಕಾರಣ ಕೂಡಲ ಚನ್ನ ಸಂಗಮದೇವ ನಿಮ್ಮ ಭಕ್ತ ಬಸವಣ್ಣನಿದ್ದ ಠಾವೆ ಮಹಾ ಕಲ್ಯಾಣವೆಂದರಿದು ದಿವ್ಯ ಶಾಸನವ ಬರೆದು ಪಠಿಸಿದ ಕಾರಣ ಎನ್ನ ಭವಂ ನಾಸ್ತಿ ಆಯಿತಯ್ಯ ಅಂತ ಚನ್ನಬಸವಣ್ಣವರು ಆ ಶಾಸನ, ಚನ್ನಬಸವಣ್ಣ ಬರೆಸಿದ ಶಾಸನ ಅದ್ಭುತವಾಗಿ ಇದೆ. ಸೊ ಅದನ್ನು ಕೇಳಿದ, ಅದನ್ನು ಹೇಳಿದ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಕಲ್ಯಾಣ ಅಷ್ಟು ವಿಸ್ತೀರ್ಣ ಇತ್ತು. ಈಗ ನಮ್ಮ ಆತ್ಮದ ಕಲ್ಯಾಣ ಅನ್ನೋರು ಹೇಳಿದಾಗೆ ನಾವು ನಮ್ಮ ಆತ್ಮದ ಕಲ್ಯಾಣಕ್ಕೆ ನಾವು ಹೋಗ್ಬೇಕಂದ್ರೆ, ಯಾಕಂದರೆ ಆತ್ಮದ ಹಸಿವಿಂದ ಪ್ರಾರಂಭ ಆಗೈತೆ ಅದು. ಅದೆಲ್ಲೋ ಅಲ್ಲಿದ್ದು ಭೌತಿಕ ಲೋಕದ್ದು ನಾವು ಕೇಳ್ತಾ ಇದ್ದೀವಿ. ಆದರೆ ನಾವಿಲ್ಲಿ ಹೇಳೋದು ಭೌತಿಕ ಲೋಕದ್ದಲ್ಲ, ಲೋಕದಲ್ಲಿ ಇದ್ದದ್ದನ್ನು ಸಹಿತ ವರ್ಣನೆ ಇದ್ದರೂ ಸಹಿತ, ಯಾಕಂದರೆ ಅದು ಹೆಂಗಿತ್ತು ಅನ್ನೋದು ನಾವು ತಿಳ್ಕೊಳ್ಳೋಕೆ ಚರಿತ್ರೆ ನೋಡಿದರೂ ಸಹಿತ ಶರಣರು ಹೇಳಿದಂದ್ರೆ ನಿಮ್ಮ ಆತ್ಮ ಕಲ್ಯಾಣ, ಆತ್ಮ ಕಲ್ಯಾಣದ ಒಂದು ವಿಷಯ. ಅದಕ್ಕೆ ಹೇಳಲಿಕ್ಕೆ ಅಕ್ಕರು ಹೇಳಿದ್ರು ಒಂದು 3 ಏನು ಅಕ್ಕ ಓದಿದ್ರು ಆಗಲೇ ನಮ್ಮ ಒಂದಲ್ಲ ಅಮ್ಮ, ಏನಂದ್ರೆ ಆಶೆ ಆಮಿಷ, ಅದನ್ನು ನಾವು ಬಿಟ್ಟು ಅಂದರೆ ನಮ್ಮ ಒಳಗಡೆ ಆತ್ಮ ಕಲ್ಯಾಣಕ್ಕೆ ಆಗೋಕ್ಕೆ ದಾರಿ ಆಗುತ್ತೆ. ಈಗ ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಬೇಕಾಗುತ್ತೆ ನಮಗೆ. ಬೇರೆ ದೇಶಕ್ಕೆ ನಾವು ಹೊರಗೆ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಬೇಕಲ್ವಾ? ಪಾಸ್ಪೋರ್ಟ್ ಇಲ್ಲದೆ ಯಾರು ಬಿಡ್ತಾರೆ? ಯಾವ ದೇಶಕ್ಕೆ ಬಿಡೋದಿಲ್ಲ. ಹಂಗೇನು ಪಾಸ್ಪೋರ್ಟ್ ಅಂದರೆ ನಮ್ಗೆ ಒಳಗೆ ಹೋಗ್ಲಿಕ್ಕೆ ಆ ಪರಮಾತ್ಮನೊಂದಿಗೆ ನಾವು ಹೋಗಾಕ ಈ ಆತ್ಮ ಕಲ್ಯಾಣಕ್ಕೆ ಏನು ಪಾಸ್ಪೋರ್ಟ್ ಅಂದರೆ ಆಶೆ ಆಮಿಷ ಅಳೆದಿರಬೇಕು, ಒಳ್ಳೆ ಎಲಿಜಿಬಿಲಿಟಿ. ಅವ್ರು ಏನು ಮಾಡ್ತಾರೆ, ಅಲ್ಲಿ ನೀವು 5 ಲಕ್ಷ ರೂಪಾಯಿ ಡಿಪಾಸಿಟ್ ಇರಬೇಕು, ಅದನ್ನು ತಂದು ರೆಸಿಟ್ ತೋರಿಸಂತಾರೆ. ಆಮೇಲೆ ಇನ್ನೊಂದೇನು, ನಿಮ್ಗೆ ಎಷ್ಟು ದುಡ್ಡು ಖರ್ಚು ಬರ್ತಾಯಿದೆ, 4-5 ಲಕ್ಷ 5-6 ಲಕ್ಷ ಬರ್ತಾಯಿದೆ ಅಂದರೆ ಅಷ್ಟು ನಿಮಗೆ SB ಅಕೌಂಟಲ್ಲಿ ಇರಬೇಕು. ಅಂದರೆ ನಿಮ್ಗೆ ಹೋಗಕ್ಕೆ ಪರ್ಮಿಷನ್ ಕೊಡ್ತಾರೆ ಅಲ್ಲಿ ಆ ದೇಶಕ್ಕೆ, ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ನಿಮಗೆ. ಯಾಕಂದರೆ ಅಂತ ಅನುಭವಿಸಿದೆ ನಾನು. ಹಾಗೆ ಇಲ್ಲಿ ನಾವು ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕಂದ್ರೆ ಆಶೆ ಆಮಿಷ ತೆಗಿಬೇಕು, ಅಂತರಂಗ ಬಹಿರಂಗ ಶುದ್ಧಿ ಆಗಬೇಕು. ನಾನು ನೀನೆಂಬ ಭೇದ ಭಾವ ಹಂಗೆ ಹರಿದಾಗ ಆಗುತ್ತೆ ಅಂತ ಹೇಳ್ತಾ ಈಗೆಲ್ಲರೂ ನಾವು ಆ ಕಲ್ಯಾಣದ ಅಡಿ ಇಡೋಣ ಅಂತ ಈ ಒಂದು ವಚನವನ್ನು ಹೇಳಿ ಇಲ್ಲಿಗೆ ಇವತ್ತಿನ ಮಂಗಳ ಮುಕ್ತ ಮಾಡೋಣ. ನಾವು ಹೇಳ್ತೀನಿ, ತಾವು ಅದನ್ನು
ತಿರ್ಗಾ ಹೇಳಬೇಕು ಅಂತ ತಮ್ಮಲ್ಲಿ ವಿನಂತಿ ಕೊಡ್ತಾ, ಶಿವನ ಕಲ್ಯಾಣ ಭುವನ ಕಲ್ಯಾಣ, ಸ್ವಲ್ಪ ಜೋರಾಗಿ ಹೇಳಿ, ಊಟ ಮಾಡಿಲ್ಲ ಕಾಣ್ತದೆ ಮಧ್ಯಾಹ್ನ ಯಾರು. ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರ ಅನುಭವದ ಕಲ್ಯಾಣ, ಹರ ಭಕ್ತಿ ಹರಳಯ್ಯ ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ ಮೆರವ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ, ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ, ಹಡಪದ ಅಪ್ಪಯ್ಯ ಮೆರವ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ, ಇಳೆಹಾಳ ಬೊಮ್ಮಯ್ಯ ಸೊಡ್ಡಳ ಬಾಚಯ್ಯ, ಇಳಿಹಾಳ ಬೊಮ್ಮಯ್ಯ ಸೊಡ್ಡಳ ಬಾಚಯ್ಯ, ಶರಣ ಶಿವ ನಾಗಯ್ಯ ಮೆರವ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ, ನುಲಿಯ ಚಂದಯ್ಯ ಡೋಹರ ಕಕ್ಕಯ್ಯ, ಮೇದಾರ ಕೇತಯ್ಯ ಮೆರವ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ, ಗಂಗಮ್ಮ ನೀಲಮ್ಮ ಮುಕ್ತಾಯಿ ಕಲ್ಯಾಣ, ಆಯ್ದಕ್ಕಿ ಲಕ್ಕಮ್ಮ ಮೆರವ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ, ಅಲ್ಲಮ ಪ್ರಭುದೇವ ಶಿವ ಸಿದ್ದರಾಮಯ್ಯ, ಜಂಗಮರೆಲ್ಲರೂ ಮೆರವ ಕಲ್ಯಾಣ, ಶಿವನ ಕಲ್ಯಾಣ ಭುವನ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರ ಅನುಭವದ ಕಲ್ಯಾಣ, ಶಿವ ಶರಣರ ಅನುಭವದ ಕಲ್ಯಾಣ, ಶಿವ ಶರಣರ ಅನುಭವದ ಕಲ್ಯಾಣ. ಭಾಗವಹಿಸಿದ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಇವತ್ತಿನ ದಾಸೋಹಿಗಳಾದ
ಶ್ರೀಮತಿ ವಂದಾಲ್ ಮತ್ತು ಅವರ ಪರಿವಾರಕ್ಕೆ ಶರಣರ ಕೃಪೆ ಆಗಲಿ ಮತ್ತು ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಈಗಾಗಲೇ ದಾಸೋಹಕ್ಕಾಗಿ ಮೊನ್ನೆ ನಮಗೆ ದಾಸೋಹಿಗಳು ನೀಡಿದವರು ಶ್ರೀಮತಿ ಶಾರದಾ ಗುಡ್ಲಸೂರು 150 ರೂಪಾಯಿ ಮತ್ತು ಪುಸ್ತಕದ್ದು ಒಂದು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಸಹಿತ ಒಳ್ಳೆಯದಾಗಲಿ, ಶರಣರ ಕೃಪೆ ಆಗಲಿ ಅಂತ ಹಾರೈಸ್ತಾ, ನಾಳೆ ಲಲಿತಾ ಲೋಕನಾಥ್ ಅವ್ರಿಗೆ ಮತ್ತೆ ನಾಳೆವರೆಗೆ ಎಲ್ಲರೂ ಸೇರೋಣ ಅಂತ ಹೇಳ್ತಾ ಮಂಗಲದೊಂದೇ ಮುಕ್ತ ಮಾಡೋಣ. ಟೈಮ್ ಆಗಿಬಿಟ್ಟು